ಇವ್ರ ಶಾಪ್ ಒಳಗಡೆ ಬರ್ಬೇಕಾದ್ರೆ ನೀವ್ ಹೇಗಾದ್ರೂ ಇರಿ, ಆಚೆ ಹೋಗ್ಬೇಕಾದ್ರೆ ನೀವೇ ಅನ್ಸುತ್ತೆ ಹೀರೋಯಿನ್ ಹೀರೋ ಅಂತ. ಮುರಳಿ ವಿ ಅವ್ರಿದ್ದಾರೆ. ಕೂತ್ಕೊಂಡ್ ಬೇಕಾದ್ರೆ ಮಾಡ್ತೀನಿ, ನಿಂತ್ಕೊಂಡ್ ಬೇಕಾದ್ರೆ ಮಾಡ್ತೀನಿ. ಯಾಕಂದ್ರೆ ನಮ್ಗೆ ಇದೇ ಕೆಲಸ ಗೊತ್ತಿರೋದು, ಈ ಕೆಲಸ ಬಿಟ್ರೆ ಬೇರೆ ಯಾವ್ದು ಗೊತ್ತಿಲ್ಲ ನಮ್ಗೆ. ಸರ್ ಹೇಗೆ ಸರ್ ಈ ಇಂಡಸ್ಟ್ರಿ ಸಕ್ಸಸ್ ಆಗಿ ನಿಂತ್ಕೊಂಡ್ ಮಾತಾಡ್ಬೋದು. ಇವತ್ತು ಗಂಟ ನಮ್ ಸ್ಟಾಫ್ ತುಂಬಾ ನಮ್ಗೆ ಸಪೋರ್ಟ್. ಈ 15 ವರ್ಷದಲ್ಲಿ ಎಷ್ಟೆಲ್ಲ ಡ್ರಾಮ್ಯಾಟಿಕಲ್ ಚೇಂಜಸ್ ಆಗಿದೆ ಸರ್ ನಿಮ್ ಇಂಡಸ್ಟ್ರಿ? ಆ ತರ ಲೆಕ್ಕ ತಗೊಂಡ್ರೆ ನಮ್ಗೆ ಊಟ ತಿನ್ನೋದಕ್ಕೆ ಇರ್ತಾ ಇರ್ಲಿಲ್ಲ, ಸೊ ಬಟ್ಟೆ ಹಾಕೋದಕ್ಕೆ ಇರ್ತಾ ಇರ್ಲಿಲ್ಲ. ಇವತ್ತು ನನ್ಗೆ ಚಿಕ್ಕ ಅಂಗಡಿ ಹಾಕ್ಬಿಟ್ಟು ಕೆಳಗಡೆ ಕುತ್ಕೊಂಡ್ ಮಾಡೋದಕ್ಕೂ ಕೆಲ್ಸಗೂ ನಾನು ರೈಟ್. ಸಹಾಯ ಮಾಡೋದು ಬೇರೆಯವ್ರಿಗೆ ಹತ್ರದೆಲ್ಲ ಮಾಡ್ತಿದ್ದೀರಾ? ನಾವು ರೀಸೆಂಟ್ ಆಗಿ ಅನಾಥ ಮಕ್ಕಳಿಗೆಲ್ಲ ಹೋಗ್ಬಿಟ್ಟು ಹೇರ್ ಕಟ್, ಪೆಡಿಕ್ಯೂರ್ ಮಾಡಿ ನೈಟ್ ಪಾಲಿಶಿಂಗ್ ಎಲ್ಲ ಹಾಕಿ ಬಂದು ತುಂಬಾ ಬಾಧೆ ಬಿದ್ದು ಕಲಿತೆ. ಅವಾಗ ಅನ್ನಿಸ್ತು ನನ್ಗೆ ಬೇರೆ ಎಲ್ಲೂ ಮಾಡ್ಬಾರ್ದು ಅಂಗಡಿ, ನನ್ ಕೋಲಾರಲ್ಲೇ ಮಾಡ್ಬೇಕು ಅಂತ. ಇದು ಬಹಳಷ್ಟು ಕಬ್ಬಿಣದ ಕಡಲೆನಾ, ಕಷ್ಟ ಆಗತ್ತಾ? ಒಳ್ಳೆ ಟ್ರೈನಿಂಗ್. ನಾನು 3 months ಅಲ್ಲಿ ಅವ್ರಿಗೆ ಬ್ಯೂಟಿಷಿಯನ್ ವಿತ್ ಹೇರ್ ಡ್ರೆಸ್ಸರ್ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಕಳ್ಸಿಕೊಡ್ತೀನಿ. ಎಷ್ಟು ಜನ ಇಲ್ಲಿ ತನಕ ನಿಮ್ಮ ಅಕಾಡೆಮಿನಲ್ಲಿ ಕಲ್ತ್ ಹೋಗಿದ್ದಾರೆ ಸರ್? 100+ ಕಲ್ತಿದ್ದಾರೆ. ಈಗ ನಮ್ಮ ಹತ್ರ ಸ್ಟೂಡೆಂಟ್ ಯಾರೇ ಕಲ್ತ್ರು ಅವ್ರಿಗೆ ನಮ್ ಕಡೆಯಿಂದ ಗೌರ್ಮೆಂಟ್ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಇವತ್ತು ನನ್ನ ಆಸೆ ಏನಪ್ಪಾ ಅಂದ್ರೆ ಕೋಲಾರ ಡಿಸ್ಟಿಕ್ ಅಲ್ಲೆಲ್ಲ ಒಂದೊಂದು ENC ಬರ್ಬೇಕು, ಬರುತ್ತೆ. ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೀನಿ ನಿಮ್ ಜೊತೆಗೆ ಆದರ್ಶಿನಿ. ಇವತ್ತು ನನ್ ಜೊತೆ ಇರೋರು ತುಂಬಾ ಸಾಧನೆ ಮಾಡಿದ್ದಾರೆ. ಸೊ ಇವ್ರ ಹೆಸರು ಹೇಳ್ಕೊಂಡು 100ಕ್ಕಿಂತ ಜಾಸ್ತಿ ಜನ ಅನ್ನ ತಿಂತಾರಂತೆ. ಎಸ್, ಯಾರು ಇವ್ರು? ಇವ್ರ ಶಾಪ್ ಒಳಗಡೆ ಬರ್ಬೇಕಾದ್ರೆ ನೀವ್ ಹೇಗಾದ್ರೂ ಇರಿ, ಆಚೆ ಹೋಗ್ಬೇಕಾದ್ರೆ ನೀವೇ ಅನ್ಸುತ್ತೆ ಹೀರೋಯಿನ್ ಹೀರೋ ಅಂತ. ಸೊ ಇಟ್ಸ್ ನನ್ ಅದರ್ ದೆನ್ ಮುರಳಿ ವಿ ಅವ್ರಿದ್ದಾರೆ. ಹಿ ಅಂಡ್ ಶಿ ಸಲೂನ್ ನ ಮಾಲೀಕರು. ಸೊ ಅವ್ರಿಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್. ಕಮ್ ಆನ್. ಸೌಂಡ್ ಕೇಳಿಸಿದ್ರೇನೆ ಗೊತ್ತಾಗುತ್ತೆ ಅವ್ರ ವರ್ಕರ್ಸ್ ಎಲ್ಲ ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ. ಸರ್ ನೀವು ಹ್ಯಾಪಿ ಆಗಿರ್ಬೇಕು, ಒಂದು ಸ್ಮೈಲ್ ಮಾಡಿ ಸರ್. ಲೆಟ್ ಸ್ಟಾರ್ಟ್. ನಾನು ಯಾವಾಗ ಹ್ಯಾಪಿ ಇರ್ತೀನಿ. ಹ್ಯಾಪಿ ಮ್ಯಾನ್. ಸರ್ ಹೇಳಿ ಸರ್, ಸಾಧನೆ ಅಂದ ತಕ್ಷಣ ಇಷ್ಟೊಂದು ದೊಡ್ಡ ಸಲೂನ್ ಮಾಡಿ ಇನ್ನೊಂದು ಬ್ರಾಂಚ್ ಮಾಡಿರೋದು ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ಎಷ್ಟೊಂದ್ ಜನಕ್ಕೆ ನೀವು ಸ್ಫೂರ್ತಿ ಕೂಡ ಆಗಿರ್ತೀರಾ. ಸೊ ಹೇಗೆ ಈ ಒಂದು ಸಲೂನ್ ಮಾಡುವಂತ ಐಡಿಯಾ ನಿಮಗ್ ಬಂತು? ವೈ ಹಿ ಅಂಡ್ ಶಿ ಅನ್ನೋ ಅಂತ ಹೆಸರಿಟ್ರಿ? ಸೊ ಎಲ್ಲಿಂದ ಇಟ್ ಸ್ಟಾರ್ಟ್ ಆಯ್ತು? ಸಲೂನ್ ಮಾಡೋಕಿನ ಮುಂಚೆ ನಮ್ದು ಚಿಕ್ಕದಾಗಿ ಸಲೂನ್ ಇರುತ್ತೆ ಫಸ್ಟ್ ಅಲ್ಲಿ. ಸೊ ನಾವಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಚಿಕ್ಕದಾಗಿ. ಏನಂದ್ರೆ ಕಟಿಂಗ್ ಶಾಪ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ ಬೇರೆ ಕಡೆ ಎಲ್ಲ. ಸೊ ನಾವು ಭಜಂತ್ರಿ ಕ್ಯಾಸ್ಟ್, ಸೊ ನಮ್ಮ ಕ್ಯಾಸ್ಟ್ ಅಲ್ಲೇ ಈ ವರ್ಕ್ ಬಂದ್ಬಿಟ್ಟಿದೆ. ಸೊ ನಾವು ಇದು ವರ್ಕ್ ಮಾಡ್ತಾ ಇರ್ತೀವಿ. ಸೊ ವೀಕ್ಲಿ 1 ಟೈಮು ನಾವು ಹಳ್ಳಿಗೆಲ್ಲ ಹೋಗಿ ಹಳ್ಳಿಯಲ್ಲೂ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತೀವಿ. ವೀಕ್ಲಿ 1 ಟೈಮ್ ಅಲ್ಲೂ ಹೋಗಿ ನಾವು ಸರ್ವಿಸ್ ಮಾಡ್ತಾ ಇರ್ತೀವಿ. ಈಗಲೂ ಮಾಡ್ತೀರಾ? ಈಗಲೂ ಮಾಡ್ತೀವಿ. ಸೊ ಅಲ್ಲಿರೋ ಜನ ನಮ್ಗೆ ಇಯರ್ಲಿ 1 ಟೈಮು ನಮ್ಗೆ ರಾಗಿ, ಭತ್ತ, ಸೊ ಈ ತರ ಕೊಡ್ತಾರೆ. ವೀಕ್ಲಿ 1 ಟೈಮ್ ಹೋದಾಗ ತರಕಾರಿ ಆ ತರ ಎಲ್ಲ ನಮ್ಗೆ ಕೊಡ್ತಾ ಇರ್ತಾರೆ. ಸೊ ಸೂಪರ್. ಅದ್ರಲ್ಲಿ ಅಲ್ಲಿ ಹೋಗಿ ಮಾಡಿದ್ರು ಇಲ್ಲಿ ಬಂದ್ ಮಾಡಿದ್ರು ನಾನು ಹ್ಯಾಪಿನೇ. ಸೊ ಎಲ್ಲಿ ಕೂತ್ಕೊಂಡ್ ಬೇಕಾದ್ರೆ ಮಾಡ್ತೀನಿ, ನಿಂತ್ಕೊಂಡ್ ಬೇಕಾದ್ರೆ ಮಾಡ್ತೀನಿ. ಯಾಕಂದ್ರೆ ನಮ್ಗೆ ಇದೇ ಕೆಲಸ ಗೊತ್ತಿರೋದು, ಈ ಕೆಲಸ ಬಿಟ್ರೆ ಬೇರೆ ಯಾವ್ದು ಗೊತ್ತಿಲ್ಲ ನಮ್ಗೆ. ಸೊ ಇದನ್ನೇ ನಂಬ್ಕೊಂಡೇ ಇರೋದು ನಾವು. ಈ ಸಕ್ಸಸ್ ಹೆಂಗಪ್ಪ ಅಂತಂದ್ರೆ ನಮ್ದು ಚಿಕ್ಕ ಅಂಗಡಿ ಇರುತ್ತೆ. ಸೊ ಚಿಕ್ಕ ಅಂಗಡಿಯಲ್ಲಿ ನಾವು ಕಷ್ಟ ಬಿದ್ದು ಕೆಲಸ ಮಾಡಿ, ಸೊ ಇದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದು ನಮ್ಮಮ್ಮ, ನಮ್ಮಪ್ಪ ಮತ್ತೆ ನನ್ನ ತಮ್ಮಂದ್ರು ಎಲ್ಲಾರು ಸಪೋರ್ಟ್ ಮಾಡಿರ್ತಾರೆ. ಸೊ ಹಂಗೆ ಮುಂದಕ್ಕೆ ಬರುತ್ತೆ. ಒಂದೊಂದ್ ಸ್ಟೆಪ್ ಬಂದು ನಾವೇನ್ ಮಾಡ್ತೀವಿ ಅಂತಂದ್ರೆ, ಸೊ ನಾವು ದೊಡ್ಡದ ಅಂಗಡಿ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾಕೆ ಇದೇ ಒಂದು ಹೆಸರಿಟ್ರಿ, ಹಿ ಅಂಡ್ ಶಿ ಯೂನಿಸೆಕ್ಸ್ ಸಲೂನ್ ಅಂತ? ಇಬ್ರು ಬರ್ಬೋದು ಅಂತ ಹಿ ಅಂಡ್ ಶಿ ಅಂತ ಇಟ್ಬಿಟ್ರ? ಅದೇ ಎಲ್ಲರಿಗೂ ಗೊತ್ತಿದೆ. ಈಗ ಮಾಮೂಲಿ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ವಿ, ನಮ್ಗೆ ಈ ಹೆಸರು ಇಷ್ಟ ಆಯ್ತು, ಈ ಹೆಸರನ್ನ ನಾನು ಇಕ್ಕಿದೀನಿ. ಸೊ ಇನ್ನ ಮುಂದಕ್ಕೆ ಇದೇ ಹೆಸರಲ್ಲೇ ಇನ್ನ ಜಾಸ್ತಿ ಅಂಗಡಿಗೆ ಮಾಡ್ಬೇಕು, ಓಪನ್ ಮಾಡ್ಬೇಕು ಅಂತ ನನ್ಗೆ ಆಸೆ ಇದೆ. ಸೊ ಕಂಗ್ರಾಚುಲೇಷನ್ಸ್. ಒಂದೇ ಅಲ್ಲ, ಇನ್ನೊಂದು ಬ್ರಾಂಚ್ ಕೂಡ ನಿಮ್ದಿದೆ. ಸೊ ಅದು ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ಬಂಗಾರಪೇಟೆಯಲ್ಲಿ ಇದೆ. ಸೊ ಚೆನ್ನಾಗಿ ನಡೀತಾ ಇದೆ. ಸೊ ಇದು ಕೋಲಾರ ಗೋಲ್ಡ್ ಸಿಟಿ ಆಫ್ ನಮ್ಮ ಕರ್ನಾಟಕ. ಹೌದು. ಸೊ ಗೋಲ್ಡನ್ ಮ್ಯಾನ್ ಅನ್ಕೋತೀರಾ ನಿಮ್ನ? ಗೋಲ್ಡನ್ ಮ್ಯಾನ್ ಅಂತ ಕರೆಯಕ್ಕಿಲ್ಲ. ಇಲ್ಲ, ಗೋಲ್ಡ್ ಎಲ್ಲ ಹಾಕೊಂಡಿಲ್ಲ, ಫುಲ್ ಶೋ ಆಫ್ ತರ ಇಲ್ಲ, ತುಂಬಾ ಸಿಂಪಲ್ ಆಗಿದ್ದೀರಾ. ಅಷ್ಟೇ ಇರ್ಬೇಕು ಮೇಡಮ್. ಸರ್ ಅಂದ್ರೆ ಸಲೂನ್ಗೆ ಬರೋರು ಅವ್ರಿಗೆಲ್ಲ ನೀವುಗಳೇ ಒಂಥರ ಇನ್ಸ್ಪಿರೇಷನ್ ಅಲ್ವಾ? ಎಷ್ಟೊಂದ್ ಜನ ನಿಮ್ ಹೇರ್ ಕಟ್ ನೋಡಿದ್ರು ಆ ಹೇರ್ ಕಟ್ ಮಾಡಿದ್ರೆ ಓಕೆ, ಇಲ್ಲ ಆ ಮೇಡಮ್ ಮಾಡ್ಕೊಂಡಿದ್ರಲ್ಲ ಮೇಡಮ್ ಹಂಗ್ ಕಲರ್ ಮಾಡ್ಬಿಡಿ ಅನ್ನೋರೆಲ್ಲ ಜಾಸ್ತಿ ಇರ್ತಾರೆ. ಸೊ ಈ ತರ ಕ್ಲೈಂಟ್ಸ್ ಬರ್ತಿರ್ತಾರ? 100% ಬರ್ತಾ ಇರ್ತಾರೆ ಮೇಡಮ್. ಆತರ ಕೇಳ್ತಾರೆ, ನಮ್ಮನ್ನು ಕೇಳ್ತಾರೆ, ನಿಮ್ ತರ ಮಾಡಿ ಕಟಿಂಗ್ ಅಂತ ಹೇಳ್ತಾರೆ. ಆ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ ಸರ್, ಅವ್ರ ಹತ್ರ ಮಾಡಿಸ್ಕೊಡಿ ಅಂತ ಹೇಳ್ತಾರೆ. ಸರ್ ಹೇಗೆ ಸರ್ ಈ ಇಂಡಸ್ಟ್ರಿ ಇವಾಗ ಬಹಳಷ್ಟು ಟ್ರೆಂಡಿಂಗ್ ನಲ್ಲಿ ಇರೋದು? ಸೊ ಹೇಗೆ ನಮ್ ಫಿಂಗರ್ ಟಿಪ್ ನಲ್ಲೇ ಇಡೀ ಜಗತ್ತನ್ನೇ ಆಳ್ಬಹುದು ನಾವೀಗ?
ಸೊ ಅದೇ ತರ ಒಂದ್ ಸೆಲ್ಫಿ ತಗೋಬೇಕು ಅಂದ ತಕ್ಷಣ ನನ್ ಹೇರ್ ಚೆನ್ನಾಗಿರ್ಬೇಕು, ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು, ಅವೆಲ್ಲ ತುಂಬಾ ಜಾಸ್ತಿ ಇರುತ್ತೆ, ಬೋತ್ ಮೆನ್ ಅಂಡ್ ವಿಮೆನ್. ಸೊ ಇವಾಗ ಹೇಗಿದೆ ಸರ್, ಎಷ್ಟು ಪೀಕ್ ಅಲ್ಲಿ ಇದೆ ನಮ್ಮ ಇಂಡಸ್ಟ್ರಿ, ಯಾವ ತರ ಇದೆ ಅಂತ ಹೇಳ್ತೀರಾ ಸಲೂನ್ ಇಂಡಸ್ಟ್ರಿ? ಸಲೂನ್ ತುಂಬಾ ಪೀಕ್ ಆಗಿದೆ ಮೇಡಮ್, ಎಲ್ಲಿ ನೋಡಿದ್ರು ತುಂಬಾ ಸಲೂನ್ಸ್ ಓಪನ್ ಆಗಿದೆ, ಎಲ್ಲರೂ ನೋಡ್ತಾ ಇದ್ದೀರಾ. ಸೊ ಅವ್ರ ಡೆಡಿಕೇಶನ್ ಏನಿದೆ, ಅವ್ರ ವರ್ಕ್ ಯಾವ ತರ ಮಾಡ್ಕೊಂಡ್ ಬರ್ತಾರೆ, ನಾವ್ ಈ ತರ ಅಚೀವ್ಮೆಂಟ್ ಮಾಡ್ಬೇಕು, ಸೊ ನಾವ್ ಇದಕ್ ಬರ್ಬೇಕು, ಇಲ್ಲಿಂದ ನಾವು ಬರ್ಬೇಕು ಅಂತ ಅನ್ಕೊಂಡ್ರೆ ಆರಾಮಾಗಿ ಅವ್ರ ಗ್ರೋತ್ ಆಗೇ ಆಗ್ತಾರೆ. ಸೊ ನಮ್ಮ ಇಷ್ಟೆಲ್ಲ ನಾವಿವತ್ತು ಹಿಎನ್ಸಿ ಅನ್ನೋದು ಇವತ್ತು ನಾವೇನಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ, ಸಕ್ಸಸ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ, ಇವತ್ತು ಗಂಟ ನಮ್ ಸ್ಟಾಫ್ ತುಂಬಾ ನಮ್ಗೆ ಸಪೋರ್ಟ್. ಅವ್ರು ಇರೋದ್ರಿಂದಾನೇ ನಾವು ಇಷ್ಟ ಮಾತ್ರ. ಸೊ ಅವರೆಲ್ಲ ನಮ್ಗೆ ಎಲ್ಲೂ ಹೋಗಲ್ಲ, ನಮ್ಮ ಹತ್ರನೇ ಇದ್ದಾರೆ, ತುಂಬಾ ವರ್ಷಗಳಿಂದ ಇರ್ತಾರೆ. ಸೊ ಅವರೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಅಂಗಡಿಲೂ ಆದ್ರೂ ನಮ್ಗೆ ಸಪೋರ್ಟ್ 100% ನಮ್ ಸ್ಟಾಫ್. ಸೊ ನಮ್ ಬ್ಯಾಕ್ ಗ್ರೌಂಡ್ ಅಂತಂದ್ರೆ ತಪ್ಪೇನಿಲ್ಲ ನಮ್ ಸ್ಟಾಫ್ ಬಗ್ಗೆ. 15 ವರ್ಷದಿಂದ ಇದೇ ಇಂಡಸ್ಟ್ರಿನಲ್ಲಿ ಇದೀನಿ ಅಂತ ಹೇಳ್ತಿದ್ರ. ಈ 15 ವರ್ಷದಲ್ಲಿ ಎಷ್ಟೆಲ್ಲ ಡ್ರಾಮ್ಯಾಟಿಕಲ್ ಚೇಂಜಸ್ ಆಗಿದೆ ಸರ್ ನಿಮ್ ಇಂಡಸ್ಟ್ರಿ? ಮೇಡಮ್ ಅಂತ ಆ ತರ ಲೆಕ್ಕ ತಗೊಂಡ್ರೆ ನಮ್ಗೆ ಊಟ ತಿನ್ನೋದಕ್ಕೆ ಇರ್ತಾ ಇರ್ಲಿಲ್ಲ, ಸೊ ಬಟ್ಟೆ ಹಾಕೊಳೋದಕ್ಕೆ ಇರ್ತಾ ಇರ್ಲಿಲ್ಲ. ಸೊ ಈ ಕೆಲ್ಸ ನಾವ್ ಕಲಿಯೋದೇ ಬೇಡ ಅಂತ ಹೇಳ್ಬಿಟ್ಟು ನಾನು ಓಡಾಡ್ಕೊಂಡು ಇದ್ ಮಾಡ್ಕೊಂಡಿರ್ತಾ ಇದ್ದೆ. ಮನೇಲಿ ಹೋಗಿ ಕೆಲ್ಸ ಕಲಿ, ಇದು ನಮ್ ಕೆಲ್ಸ, ನಮ್ಮಪ್ಪ ನಮ್ಮಮ್ಮ ಬಡ್ಕೊಳೋರು, ಈ ಕೆಲ್ಸ ಕಲಿಯಪ್ಪ, ಈ ಕೆಲ್ಸ ಕಲ್ತ್ರೆ ನಿಂಗೆ ಉದ್ಧಾರ ಆಗ್ತೀಯಾ. ನಮ್ಮ ಅಜ್ಜಿ ಒಂದ್ ಮಾತು ಹೇಳೋರು, ಒಂದ್ ಕತ್ರಿ, ಒಂದು ಬಾಚಣಿಗೆ, ಒಂದು ಲೇಸರ್ ಇದ್ರೆ ನೀನ್ ಬೆಟ್ಟದ ಮೇಲಾದ್ರೂ ಬದುಕ್ಬೋದು. ಯಾಕೆ ಇಲ್ಲಿ ಬೆಟ್ಟದ ಮೇಲೆ ಜನಗಳಿರ್ತಾರಲ್ಲ, ಅವ್ರಿಗಾದ್ರೂ ನಾವು ಮಾಡಿ ನಾವ್ ಬದುಕ್ಬೋದಲ್ಲ ಅಂತ ಹೇಳ್ತಾ ಇದ್ರು. ಅವಾಗೆಲ್ಲ ನನ್ ತಲೆ ಕೆಡ್ಸ್ಕೊಳಕ್ ಹೋಗ್ತಾ ಇರ್ಲಿಲ್ಲ. ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ ಎಂಡ್ ಆಫ್ ದಿ ಡೇ ಎಲ್ಲ ನಾನು ಇದು ಕಲಿಬೇಕು ಅಂತ ಬಂದೆ, ಇದು ಕಲ್ತೆ, ತುಂಬಾ ಬಾಧೆ ಬಿದ್ದು ಕಲ್ತೆ. ಸೊ ನಾನ್ ಬೆಂಗಳೂರಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದೆ, ತುಂಬಾ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದೆ. ಅವಾಗ ಅನ್ನಿಸ್ತು ನನ್ಗೆ ಬೇರೆ ಎಲ್ಲೂ ಮಾಡ್ಬಾರ್ದು ಅಂಗಡಿ, ನನ್ ಕೋಲಾರಲ್ಲೇ ಮಾಡ್ಬೇಕು ಅಂತ ಅನ್ಸುತ್ತೆ. ಮೂಲತಃ ನೀವು ಕೋಲಾರ ಅವ್ರೆ? ಹೌದು, ನಾವು ಚಿಕ್ಕದ ಅಂಗಡಿಯಿಂದ ಸ್ಟಾರ್ಟ್ ಮಾಡಿರ್ತೀವಿ ನಾನು ಈ ಕೆಲಸ. ಸೊ ಚಿಕ್ಕದ ಅಂಗಡಿ ಹೋಗಿ ಈಗ ಒಂದು 2 ಅಂತಸ್ತು ಬಿಲ್ಡಿಂಗ್ ನಲ್ಲಿ ಜಗಮಗಿಸ್ತಾ ಇದ್ದೀರಾ ಮೇನ್ ರೋಡ್ ಅಲ್ಲಿ. ಹೌದು. ಸೊ ಸರ್, ಎಷ್ಟೊಂದ್ ಜನಕ್ಕೆ ಈ ಸಲೂನ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಎಷ್ಟೋ ಜನಕ್ಕೆ ಸಲೂನ್ ಅಲ್ಲಿ ಸರ್ವಿಸ್ ತಗೊಳ್ಬೇಕು ಅನ್ನೋ ಆಸೆ ಇರುತ್ತೋ, ಹಾಗೆ ನಾನು ಸಲೂನ್ ಮಾಡ್ಬೇಕು. ಸೊ ಇದು ಬಹಳಷ್ಟು ಕಬ್ಬಿಣದ ಕಡಲೆನಾ, ಕಷ್ಟ ಆಗತ್ತಾ ಏನು ಅನ್ನೋರ್ಗೆ ಏನ್ ಹೇಳ್ತೀರಾ? 100% ಕಷ್ಟ ಅನ್ನೋದೆಲ್ಲ ಏನಿಲ್ಲ ಮೇಡಮ್. ಇಷ್ಟಪಟ್ಟು ಸರ್ವಿಸ್ ಮಾಡಿದಾಗ ಅದೇನ್ ಕಷ್ಟ ಅಂತ ಏನಿಲ್ಲ. ಈಗ ಕಲಿಯೋರು ಅಂತ ತಗೊಂಡ್ರೆ, ಈಗ ನಮ್ದು ಅಕಾಡೆಮಿ ಇದೆ, ನಮ್ಮಲ್ಲಿ ತುಂಬಾ ಜನ ಸ್ಟೂಡೆಂಟ್ ಕಲ್ತು ಹೋಗ್ತಾ ಇರ್ತಾರೆ. ಈಗ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ. ಸೊ ಅದನ್ನ ಏನ್ ಮಾಡ್ತೀವಿ, ನಾನು ಒಳ್ಳೆ ಟ್ರೈನಿಂಗ್, ನಾನು 3 months ಅಲ್ಲಿ ಅವ್ರಿಗೆ ಬ್ಯೂಟಿಷಿಯನ್ ವಿತ್ ಹೇರ್ ಡ್ರೆಸ್ಸರ್ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಕಳ್ಸಿಕೊಡ್ತೀನಿ ನಾನು. ಅಕಾಡೆಮಿ ಮಾಡ್ತಿದ್ದಾರೆ. ಹೌದು, ಅಕಾಡೆಮಿ. ಈ ಅಕಾಡೆಮಿ ಸೇರಕ್ಕೆ ಅರ್ಹತೆ ಏನಾಗಿರ್ಬೇಕು, ಏನೆಲ್ಲ? ಅರ್ಹತೆ ಅಂತ ಏನಿಲ್ಲ ಮೇಡಮ್, ಬರ್ಬೇಕು, ಇಲ್ಲ ನೀವೇ ಕತ್ರಿ ಹಿಡಿಯೋದ್ ಕಲಿಸ್ತೀರಾ? ಅಷ್ಟೇ, ಅವ್ರ ಕತ್ರಿ ಹಿಡಿಯಕಾದ್ರೂ ಬರ್ಬೇಕು, ಇಲ್ಲ ಕತ್ರಿ ಹಿಡಿಯೋದ ನಾನು ಕಲಿಸ್ತೀನಿ ಅಂತ ಹೇಳ್ತೀರಾ. ಸೊ ಎಷ್ಟು ಜನ ಇಲ್ಲಿ ತನಕ ನಿಮ್ಮ ಅಕಾಡೆಮಿನಲ್ಲಿ ಕಲ್ತ್ ಹೋಗಿದ್ದಾರೆ ಸರ್? ಕಲ್ತಿದ್ದಾರೆ ಮೇಡಮ್, 100+ ಕಲ್ತಿದ್ದಾರೆ. ಎಷ್ಟ್ ಜನ ಅಂತ ನಾವು ಕೌಂಟ್ ಇವತ್ತು ಗಂಟ ಮಾಡಿಲ್ಲ, 100 numbers ಮೇಲೆನೆ ಕಲ್ತಿದ್ದಾರೆ. ಸೊ ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡು ಅವರ ಕೆಲವರು ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಒಳ್ಳೆ ಸ್ಯಾಲರಿ ತಗೊಂತಾ ಇರ್ತಾರೆ. ಇನ್ನ ಕೆಲವರು ಅವ್ರು ಓನ್ ಆಗಿ ಮಾಡ್ಕೊಂತಾ ಇರ್ತಾರೆ. ಓಕೆ ಸರ್, ಈ ಇಂಡಸ್ಟ್ರಿನಲ್ಲಿ ಕಾಂಪಿಟೇಷನ್ ಬಗ್ಗೆ ಮಾತಾಡೋದಾದ್ರೆ? ಈ ಇಂಡಸ್ಟ್ರಿ ಬಗ್ಗೆ ಕಾಂಪಿಟೇಷನ್, ತುಂಬಾ ಕಾಂಪಿಟೇಷನ್ ಇದೆ ಮೇಡಮ್. ಒಬ್ಬೊಬ್ಬರ ಒಂಥರ ಕಾಂಪಿಟೇಷನ್ ಕೊಡ್ತಾರೆ, ಯಾವ ತರ ಕೊಟ್ರು. ಸೊ ಪೇಷನ್ಸ್ ಇಂಪಾರ್ಟೆಂಟ್. ನನ್ಗೆ ವರ್ಕ್ ಮೇಲೆ ತುಂಬಾ ಆಸೆ, ನಾನ್ ಬಿಡೋದೇ ಇಲ್ಲ. ನಮ್ಗೆ ಹೇಳಿದ್ನಲ್ಲ ನಿಮ್ಗೆ, ನನ್ಗೆ ಇದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಸೊ ಯಾವ ವರ್ಕ್ ಮಾಡಿದ್ರು ಕೂಡ ಇಷ್ಟಪಟ್ಟು ಮಾಡ್ತೀನಿ ನಾನು. ಈ ಕೆಲ್ಸನ ನಾನು ಮಾಡ್ತೀನಿ, ಈಗೂನು ನಾನು ಡೈಲಿ ನಾನು ವರ್ಕ್ ಮಾಡ್ತೀನಿ. ಈ ಕೆಲಸ ನಾನು ಇಷ್ಟಪಟ್ಟು ಮಾಡ್ತೀನಿ. ನನ್ಗೆ ನಮ್ ಕೋಲಾರಲ್ಲಿ ಅಂಗಡಿ ಮಾಡ್ಬೇಕು, ನಮ್ ಕೋಲಾರ್ಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು, ನಮ್ ಕೋಲಾರದಲ್ಲೇ ಮಾಡ್ಬೇಕು ಅಂತ ನಾನು ಬಂದಿರೋದು. ಇವತ್ತು ನನ್ನ ಆಸೆ ಏನಪ್ಪಾ ಅಂದ್ರೆ, ಕೋಲಾರ ಡಿಸ್ಟಿಕ್ ಅಲ್ಲೆಲ್ಲ ಒಂದೊಂದು ಹಿಎನ್ಸಿ ಬರುತ್ತೆ. ವೆರಿ ನೈಸ್. ಇನ್ನ ನಾನು ಪ್ಲಾನಿಂಗ್ ಅಲ್ಲಿ ಇದೀನಿ. ಎಲ್ಲ ನಮ್ ಡಿಸ್ಟಿಕ್ ಅಲ್ಲಿ, ಈಗ ನಮ್ಮ ಕೋಲಾರಲ್ಲಿ ಇದೆ, ಮಂಗನಪೇಟೆಯಲ್ಲಿ ಆಗ್ತಾ ಇದೆ ಈಗ. ಸೊ ನೆಕ್ಸ್ಟ್ KGF ಅಲ್ಲಿ ಮಾಡ್ತೀನಿ. ಅದು ಬಿಟ್ಟು ನಾನು ಮುಳ್ಬಾಗಲ್ ಮಾಡ್ಬೇಕು, ಶ್ರೀನಿವಾಸಪುರ ಮಾಡ್ಬೇಕು, ಸೊ ಮಾಲೂರ್ ಮಾಡ್ಬೇಕು, ಚಿಂತಾಮಣಿ ಮಾಡ್ಬೇಕು. ನಮ್ ಡಿಸ್ಟಿಕ್ ಪೂರಾ ಆಕ್ರಮಿಸ್ಕೊಳ್ಬೇಕು ಅನ್ನೋದು ಅದಂತ ಏನಿಲ್ಲ ಮೇಡಮ್. ಇಲ್ಲಿ ಹುಟ್ಟಿರೋದಲ್ಲ ನಾವು, ಏನಾದ್ರು ಮಾಡ್ಬೇಕು. ಸೊ ಇಲ್ಲಿ ಹುಟ್ಟಿ ನಾವಿರೋದು, ನಮ್ಗೆ ಏನಾದ್ರು ಸ್ವಲ್ಪ ನೇಮ್, ಸೊ ಏನಾದ್ರು ಮಾಡ್ಬೇಕು ಅನ್ನೋದು ನನಗೆ ಅವತ್ತಿಂದಾನು ಆಸೆ. ಸೊ HE ಸಲೂನ್ಗೆ ಬಂದಂತಹ ಏನ್ ಕ್ಲೈಂಟ್ಸ್ ಇರ್ಬೋದು, ಅಂತವ್ರಿಗೆ ಏನೆಲ್ಲ ಸರ್ವಿಸ್ ನ ನೀವು ಪ್ರೊವೈಡ್ ಮಾಡ್ತೀರಾ? ಮೇಡಮ್ ಎಲ್ಲ ನಮ್ಮಲ್ಲಿ ಸರ್ವಿಸಸ್ ಅಂತ ತಗೊಂಡ್ರೆ, ನಮ್ದು ಹೇರ್ ಸ್ಕಿನ್ ಅಂತ ಬರುತ್ತೆ, ಐಬ್ರೋ ಆಗಿರ್ಬೋದು, ವ್ಯಾಕ್ಸಿಂಗ್ ಆಗಿರ್ಬೋದು, ಫೇಶಿಯಲ್ಸ್ ಆಗಿರ್ಬೋದು, ಎನಿ ಫೇಶಿಯಲ್ಸ್, ಹೈಡ್ರಾ ಫೇಶಿಯಲ್ಸ್ ಆಗಿರ್ಬೋದು. ಮತ್ತೆ ನಮ್ಮ ಹತ್ರ ಲೇಸರ್ ಟ್ರೀಟ್ಮೆಂಟ್ ಅವೈಲಬಲ್ ಇದೆ, ಆಕ್ನಿ ಥೆರಪಿ ಇದೆ, ಪಿಗ್ಮೆಂಟೇಶನ್ ಥೆರಪಿ ಇದೆ, ಪರ್ಮನೆಂಟ್ ಹೇರ್ ರಿಮೂವಲ್ ಇದೆ ನಮ್ಮಲ್ಲಿ, ಟ್ಯಾಟೂ ರಿಮೂವಲ್ ಇದೆ, ಟ್ಯಾಟೂ ಕೂಡ ಹಾಕೊಡ್ತೀವಿ. ನಾನು ವಿತ್ ಟ್ಯಾಟೂ ಆರ್ಟಿಸ್ಟ್ ಕೂಡ ನಾನು ವರ್ಕ್ ಮಾಡ್ತೀನಿ ಅದನ್ನು. ಸೊ ಈ ತರ ಎಲ್ಲ ಸ್ಪೆಷಲ್ ಸರ್ವಿಸಸ್ ಇದೆ ನಮ್ಮಲ್ಲಿ. ಒಳ್ಳೊಳ್ಳೆ ಹೇರ್ ಕಟ್ಸ್, ನೀವು ಯಾವ ತರ ಬೇಕೋ ಆ ತರ
ಅವ್ರ ಫೇಸ್ ಗೆ ಶೂಟ್ ಆಗೋಂಥದ್ದು ನಾವು ಹೇರ್ ಕಟ್ 100% ಅವ್ರಿಗೆ ನಾವು ಕೊಡ್ತೀವಿ ಸರ್ವಿಸ್ ಆಗಿ. ಸೊ ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ ಬಂದು ತುಂಬಾ ಸುಂದರವಾಗಿ ಕಾಣಿಸ್ಕೊಂಡು ಹೋಗಬಹುದು ಅಂತ ಹೇಳ್ತೀರಾ. 100% ಒಳ್ಳೆ ಮೇಕ್ ಓವರ್ ಮಾಡೋದು ಅಂತ 100% ಗ್ಯಾರಂಟಿ ಅಂತ ಹೇಳಿ. ಅದ್ರಲ್ಲಿ ಡೌಟೇ ಇಲ್ಲ ಯಾವ್ದೇ ರೀತಿಗೆ. ಸೊ ನಿಮ್ಮ ಕಸ್ಟಮರ್ಸ್ ಎಲ್ಲ ಎಷ್ಟೊಂದ್ ಜನ ಇರುತ್ತಲ್ಲ ಸರ್, ಯಾರಾದ್ರೂ ತುಂಬಾ ಅಪ್ರಿಶಿಯೇಟ್ ಮಾಡಿರೋದು ಇಲ್ಲ ನಿಮಗ್ ಬಹಳ ಖುಷಿ ಆಗಿರೋದು ಆ ತರದ್ ಯಾವ್ದಾದ್ರು ನಮ್ ಜೊತೆ ಸ್ಟೋರಿ ಹಂಚ್ಕೊಳೋದಾದ್ರೆ? ಕಸ್ಟಮರ್ ಅಂತಂದ್ರೆ ನನಗೆ ಡೈಲಿ ಎಲ್ಲ ಗೊತ್ತಿರೋರೆ ಮೇಡಮ್, ನಾನು ಲೋಕಲ್ ಆಗಿರೋದ್ರೆ ಎಲ್ಲರೂ ನಮ್ಮ ಹತ್ರ ಕ್ಲೋಸ್ ಆಗಿ ಮಾತಾಡ್ತಾರೆ. ಇನ್ನು ತುಂಬಾ ಚಿಕ್ಕ ವಯಸ್ಸಲ್ಲಿ ನೀನ್ ಈ ತರ ಎಲ್ಲ ಮಾಡಿದ್ಯಾ, ಇನ್ನ ನಡೀಲಿ, ಇನ್ನ ಮುಂದಕ್ಕೆ ಹೋಗ್ಬೇಕು, ನೀನ್ ಇನ್ನ ಚೆನ್ನಾಗಿರು, ಸೊ ಇದನ್ನ ಏನಾದ್ರು ನಮ್ಮ ಹತ್ರ ಏನಾದ್ರು ಮೈನಸ್ ಪಾಯಿಂಟ್ ಇದ್ರೆ ಇದನ್ನ ರೆಡಿ ಮಾಡ್ಕೋ ಅಂತ ನಂಗೆ ಸಜೆಷನ್ ಮಾಡೇ ಮಾಡ್ತಾರೆ 100%. ಬಟ್ ನಮ್ ಕ್ಲೈಂಟ್ಸ್, ನಮ್ ENC ಬರೋ ಕ್ಲೈಂಟ್ಸ್ ಅಂತೂ ವೆರಿ ಸೂಪರ್. ನಮ್ ಕೋಲಾರದವ್ರು ಬರ್ತಾರಲ್ವಾ ಇಲ್ಲಿ ಸರ್ವಿಸ್ಗೆ, ತುಂಬಾ ಒಳ್ಳೆಯವರು ಇಲ್ಲಿ ಬರೋದು ನಮ್ಮ ಹತ್ರ. ಯಾರು ಏನು ಮಾತಾಡಲ್ಲ, ಏನ್ ತರ ಬೇಕೋ ಸರ್ವಿಸ್ ತಗೊಂತಾರೆ. ಸರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡೋ ರಿವ್ಯೂಸ್ ನ. ಸೊ ಎಲ್ಲರೂ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಬಟ್ ನಮ್ ಕೋಲಾರ ನಮ್ಮ ಅಂಗಡಿ ಕಸ್ಟಮರ್ ಅಂದ್ರೆ ವೆರಿ ಗುಡ್. ನಮ್ಮ ಹತ್ರ ಇವತ್ತು ಜನ ಸೂಪರ್ ಆಗಿದ್ದಾರೆ. ಎಲ್ಲೂ ಹೋಗಲ್ಲ, ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಒಂದ್ಸಲಿ ಬಂದ್ರೆ ಸಾಕು 100% ಲಾಕ್ ಮಾಡ್ಬಿಡ್ತೀರಾ. ಇದು ಕಾನ್ಫಿಡೆನ್ಸ್. ಸರ್ ನಿಮ್ಮ ಒಂದು ಸ್ಟಾಫ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಎಷ್ಟು ಸ್ಟಾಫ್ಸ್ ಇದ್ದಾರೆ, ಸೊ ಹೇಗೆ ಸ್ಟಾಫ್ಸ್ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಕ್ಲೈಂಟ್ಸ್ ಒಟ್ಟಿಗೆ? 10+ ಮೇಲೆನೆ ಇದಾರೆ ನಮ್ಮ ಹತ್ರ ಸ್ಟಾಫ್. ಎಲ್ಲರೂ ಫ್ರೆಂಡ್ಲಿ ಆಗೇ ಇರ್ತಾರೆ. ಸೊ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ ಕೆಲಸ. ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಮೇಡಮ್, ಒಬ್ಬೊಬ್ರಿಗೆ ಒಂದೊಂದ್ ತರ ತಾವ್ ಯಾವ್ದ್ರಲ್ಲಿ ತುಂಬಾ ಫೇಮಸ್ ಸರ್? ಹೇರ್ ಡಿಪಾರ್ಟ್ಮೆಂಟ್, ಸ್ಕಿನ್ ಡಿಪಾರ್ಟ್ಮೆಂಟ್, ಇಲ್ಲ ಟ್ಯಾಟೂನಲ್ಲ? ಎಲ್ಲಾದ್ರಲ್ಲೂ ಫೇಮಸ್ ಮೇಡಮ್. ಎಲ್ಲಾದ್ರಲ್ಲೂ ನಾವು ಇಷ್ಟಪಟ್ಟು ಬಹಳಷ್ಟು ಬೇಡಿಕೆ ಇರುತ್ತೆ. ನಿಮ್ಗೆ ಬಂದವರೆ ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ. 100%. ಮುರಳಿ ಅವ್ರ ಜೊತೆ ಅಪಾಯಿಂಟ್ಮೆಂಟ್, ನಂಗೆ ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀರಿ? ಇವತ್ತೇ ಕೊಡ್ತೀನಿ. ದಟ್ಸ್ ನೈಸ್. ತಾವ್ ಮಾಡುವಂತ ಸ್ಪೆಷಲ್ ಹೇರ್ ಕಟ್ ಏನಾದ್ರು ಅದ್ರ ಸಿಗ್ನೇಚರ್ ಹೇರ್ ಕಟ್ಸ್ ಅಂತ ಏನಾದ್ರು ಇದೆಯಾ? ಆತರ ಸಿಗ್ನೇಚರ್ ಹೇರ್ ಕಟ್ ಅಂತ ಏನಿಲ್ಲ. ಈಗ ನಮ್ ಬರೋ ಕಸ್ಟಮರ್ಸ್ ಅವ್ರಿಗೆ ಆದಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ. ಈಗ ನಾನು ಈ ತರ ಮಾಡಿಸ್ಬೇಕು, ಮುರಳಿ ಅವ್ರು ಈ ತರ ಮಾಡ್ಕೊಡ್ತಾರೆ ಅಂತ 100% ಅವ್ರ ನಂಬಿಕೆ ಇರೋದ್ರಿಂದ ಇಲ್ಲಿ ಬರ್ತಾರೆ, ಕೇಳ್ತಾರೆ ಈ ತರ ಅಂತ ಹೇಳ್ಬಿಟ್ಟು. ಸೊ ನಾನು ಅದು ಸೇಮ್ ಕೊಡ್ತೀನಿ. ಸೊ 100% ಅವ್ರ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಕೊಡ್ತೀನಿ ನಾನು. ಓಕೆ ಸರ್. ಅಂಡ್ ಸಲೂನ್ ಗೆ ಬರೋದಕ್ಕೆ ಈ ಬ್ಯೂಟಿ ಪಾರ್ಲರ್ ಮತ್ತೆ ಸಲೂನ್ ಹ್ಯೂಜ್ ಲಾಟ್ ಆಫ್ ಡಿಫ್ರೆನ್ಸ್. ಹೌದು. ಸೊ ಕೆಲವರು ಬ್ಯೂಟಿ ಪಾರ್ಲರ್ ಗೆ ಹೋಗಿ ಕಂಫರ್ಟಬಲ್ ಬಿಕಾಸ್ ಬಜೆಟ್ ವೈಸ್ ನೋಡ್ಕೊಂಡ್ಬಿಡ್ತಾರೆ. ಅಯ್ಯೋ ಸಲೂನ್ಗೆ ಹೋದ್ರೆ ಅಯ್ಯೋ ಸಿಕ್ಕಾಪಟ್ಟೆ ಕತ್ರಿ ಇರುತ್ತೇನೋ ಅಂತ ಅನ್ಕೊಂಡಿರ್ತಾರೆ. ಸೊ ಅಂತವ್ರಿಗೆ ಎಷ್ಟು ಬಜೆಟ್ ಫ್ರೆಂಡ್ಲಿ ತಾವು? ಮೇಡಮ್ ಈಗ ನಮ್ಮಲ್ಲಿ 40 ರೂಪೀಸ್ ಐಬ್ರೋಸ್, 40 ರೂಪೀಸ್ ಐಬ್ರೋಸ್ ಇರುತ್ತೆ. ನಮ್ಗೆ ಅಲ್ಲಿ ಎಲ್ಲ ನಾರ್ಮಲ್ ಸಲೂನ್ ಅಲ್ಲಿ ಏನಿರುತ್ತೋ, ಈಗ ನೀವು ಪಾರ್ಲರ್ ಅಂತಂದಲ್ಲ ಅದೇ ಕಾಸ್ಟೇಜ್ ಅಲ್ಲೇ ನಾವು ಇಟ್ಟಿದೀವಿ. ಬಟ್ ನಮ್ದು ಸರ್ವಿಸಸ್ ಜಾಸ್ತಿ, ಕ್ವಾಲಿಟಿ ಮತ್ತೆ ಜಾಸ್ತಿ ನಮ್ಮಲ್ಲಿ. ಈಗ ವೆರೈಟೀಸ್ ಆಫ್ ಜಾಸ್ತಿ. ಈಗ ವೆರೈಟೀಸ್ ಆಫ್ ಈಗ ಫೇಶಿಯಲ್ಸ್ ಅಲ್ಲಿ ಈಗ ನಮ್ ಮೋರ್ ದೆನ್ 200+ ಫೇಶಿಯಲ್ಸ್ ನನ್ನ ಹತ್ರ ಇದೆ. ಓಕೆ ಸರ್. ಯಾವ ಫೇಶಿಯಲ್ ಅಟ್ ಪ್ರೆಸೆಂಟ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಸರ್? ಮೇಡಮ್ ಚೆನ್ನಾಗಿ ಹೋಗ್ತಾ ಇದೆ. ಈಗ ಕೊರಿಯನ್ ಮಾಡ್ತಾ ಇದೀವಿ, O3 ನಾವು ಅಟೆಂಡ್ ಮಾಡ್ತಾ ಇದೀವಿ. ಸೊ ಎಲ್ಲ ಚೆನ್ನಾಗಿ ಓಡ್ತಾನೆ ಇದೆ ಮೇಡಮ್ ಎಲ್ಲ ಕಂಪ್ನೀಸ್. ಸೊ ಯಾವ್ದು ಮಾರ್ಕೆಟ್ ಅಪ್ಡೇಟ್ ಆಗ್ತಾ ಇರುತ್ತೋ ನಾನಂತೂ ಅಪ್ಡೇಟ್ ಆಗ್ತಾನೆ ಇರ್ತೀನಿ. ಸೊ ನಿಮ್ಮ ಸ್ಟಾಫ್ ಕೂಡ ಅಪ್ಡೇಟ್ ಮಾಡ್ತಾನೆ? 100% ನಾನೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ. ಸೊ ಅಂದ್ರೆ ಎಷ್ಟು 200+ ವೆರೈಟೀಸ್ ಆಫ್ ಫೇಶಿಯಲ್ಸ್? ಹೌದು, 200+ ವೆರೈಟಿ ಇದೆ ನಮ್ಮ ಹತ್ರ. ಸೊ ಹೈಡ್ರಾ ಫೇಶಿಯಲ್, ಈಗ ಹೈಡ್ರಾ ಫೇಶಿಯಲ್ಸ್ ಅಂತ ಹೇಳ್ತಾರೆ. ಹೈಡ್ರಾ ಫೇಶಿಯಲ್ ಅಲ್ಲಿ ಈಗ 7-in-1, 10-in-1, 12-in-1 ಎಲ್ಲ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ. ಸೊ ಕ್ಲೈಂಟ್ಸ್ ಅದಕ್ಕೆ ಅಂತಾನೆ ಡಿಮ್ಯಾಂಡಿಂಗ್ ಆಗಿ ಬರ್ತಾರೆ ಸರ್? ಹೌದು, ಅವ್ರ ಬಜೆಟ್ ತಕ್ಕಂಗೆ ಇದೆ. ಈಗ 7-in-1 ಮಿಷಿನ್ ಇದೆ, 10-in-1 ಮಿಷಿನ್ ಇದೆ, 12-in-1 ಮಿಷಿನ್ ಇದೆ. ಸೊ ಅವ್ರು ಯಾವ ತರ ಬೇಕೋ ಅವ್ರು ತಗೊಂತಾರೆ. ಸೊ ಹೌ ದ ರಿಸಲ್ಟ್ ಹೇಗಿದೆ? ರಿಸಲ್ಟ್ ಚೆನ್ನಾಗಿದೆ ಮೇಡಮ್, ಎಲ್ಲರೂ ಖುಷಿ ಪಡ್ತಾರೆ. ಸೊ ಎಷ್ಟು ಸೆಟ್ಟಿಂಗ್ಸ್ ಬೇಕಾಗುತ್ತೆ ಸರ್ ಟು ಅಚೀವ್ ದ ರಿಸಲ್ಟ್? 2 or 3 ಮೇಡಮ್, 2-3 ಸೆಟ್ಟಿಂಗ್. 3 ಸೆಟ್ಟಿಂಗ್ಸ್. ಯಾವ ತರದ ಚರ್ಮದ ಸಮಸ್ಯೆ ಇರ್ಬೋದು, ಯಾವ ತರದ ಸಮಸ್ಯೆಗೆ ಪರಿಹಾರ ಇದೆ ಈ ಹೈಡ್ರಾ ಫೇಶಿಯಲ್ ಅಲ್ಲಿ? 100 ಪ್ರಾಬ್ಲಮ್ ಒಂದೇ ಸೊಲ್ಯೂಷನ್, ಅದು ENC. ಓ ನೈಸ್. 100 ಪ್ರಾಬ್ಲಮ್ ಒಂದೇ ಸೊಲ್ಯೂಷನ್, ENC. ಅದೇ ಸ್ಲೋಗನೇ ಮಾಡ್ಬಿಟ್ರಲ್ಲ. ಹೌದು, ಈಗ ಆಕ್ನೆ ಪ್ರಾಬ್ಲಮ್ ಇರ್ಬೋದು, ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇರ್ಬೋದು. ಈಗ ಬೈ ಬರ್ತ್ ಮಾರ್ಕ್ ರಿಮೂವ್ ಮಾಡ್ಕೊಡ್ತೀನಿ. ಸೊ ಅದ್ ಬಿಟ್ಬಿಟ್ಟು ನಿಮ್ಗೆ ಈಗ ಆಕ್ಸಿಡೆಂಟ್ ಆಗಿ ಗಾಯ ಆಗಿದ್ರೆ ಅದನ್ನು ಕೂಡ ನಾನು ಫಿಲ್ ಮಾಡ್ಕೊಡ್ತೀನಿ. ಸೊ ಎಲ್ಲಾ ಪ್ರಾಬ್ಲಮ್ಸ್ 100 ಪ್ರಾಬ್ಲಮ್ ಒಂದೇ ENC. ಸೊ ಬರೀ ಸ್ಕಿನ್ ಸರ್ವಿಸ್ ಅಲ್ಲ, ಕಾಸ್ಮೆಟಾಲಜಿ ಅನ್ನೋ ಡಿಪಾರ್ಟ್ಮೆಂಟ್ ಗೂ ಕೈ ಹಾಕಿ? ಹೌದು, ನಮ್ದು ಆಲ್ರೆಡಿ 2022 ಅಲ್ಲೇ ನಂದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಮೇಡಮ್. ಆಲ್ರೆಡಿ ನಾನು ಲೇಸರ್ ಮಿಷನ್ಸ್ ಎಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಲೇಸರ್ ಮಷಿನ್ಸ್ ಅಂದ್ರೆ ಲೇಸರ್ ಉಪಯೋಗಿಸ್ಕೊಳ್ಳೋ ಮಾಡುವಂತ ಟ್ರೀಟ್ಮೆಂಟ್ ಗಳು ಯಾವ್ದಾಗಿದೆ ಸರ್? ಅದೇ ನಿಮ್ಗೆ ಹೇಳಿದ್ನಲ್ಲ ಮೇಡಮ್, ಈಗ ಆಕ್ನೆ ಥೆರಪಿ ಲೇಸರ್ ಅಲ್ಲೇ ಮಾಡೋದು. ಈಗ ಟ್ಯಾಟೂ ರಿಮೂವಲ್ ಕೂಡ ಲೇಸರ್ ಅಲ್ಲೇ ಮಾಡೋದು. ಬೈ ಬರ್ತ್ ಮಾರ್ಕ್ಸ್ ಕೂಡ ರಿಮೂವಲ್ ಕೂಡ ಲೇಸರ್ ಅಲ್ಲೇ ಮಾಡೋದು. ಮತ್ತೆ ಪಿಗ್ಮೆಂಟೇಶನ್ ಥೆರಪಿ, ಬಾಡಿ ಪರ್ಮನೆಂಟ್ ಹೇರ್ ರಿಮೂವಲ್ ಅದು ಲೇಸರ್ ಅಲ್ಲೇ ಮಾಡ್ತೀವಿ.
ಈಗ ನಿಮ್ಗೆಲ್ಲ ಆಕ್ಸಿಡೆಂಟ್ ಆಗಿದ್ರೆ ಗಾಯ ಆಗಿರುತ್ತೆ, ಸೊ ಅದೆಲ್ಲ ಫಿಲ್ ಮಾಡ್ಕೊಡೋದು. ಸೊ ಮಾರ್ಕಿಂಗ್ ಏನಾದಿದ್ರೆ ಫಿಲ್ ಮಾಡ್ಕೊಡೋದು. ಫೇಸ್ ಅಲ್ಲಿ ಅನಿವನ್ ಇದ್ರೆ ಡಾಟ್ ಡಾಟ್ ಆಗಿ ಪಿಂಪಲ್ ಬಂದು ಮಾರ್ಕಿಂಗ್ ಬಿದ್ದಿದ್ರೆ ಅದನ್ನ ಈಕ್ವಲ್ ಮಾಡ್ಕೊಡೋದು. ಎಲ್ಲಾನು ನಾವು ಲೇಸರ್ ಅಲ್ಲೇ ಮಾಡೋದು. ನನ್ನ ಹತ್ರ ತುಂಬಾ ವೆರೈಟೀಸ್ ಇದೆ ಮೇಡಮ್ ಲೇಸರ್ ಅಲ್ಲಿ. ಸೊ ಅದಕ್ಕೆ ನಿಮ್ಗೆ ಹೇಳಿದ್ದು 100 ಪ್ರಾಬ್ಲಮ್ ಒಂದೇ ಸೊಲ್ಯೂಷನ್, ಅದು ENC. ಸರ್ ತಾವು ಇಷ್ಟೆಲ್ಲ ನೀವು ಸರ್ವಿಸಸ್ ಕೊಡ್ತಿದ್ದೀರಿ ಅಂದ್ಮೇಲೆ ಐ ಆಮ್ ಕ್ಯೂರಿಯಸ್ ಟು ನೋ, ತಾವು ಕಲ್ತಿದ್ದೆಲ್ಲಿ ಸರ್ ಈ ತರದ್ದೆಲ್ಲ ಸರ್ವಿಸಸ್? ಈಗ ನಾನ್ ಮುಂಬೈ ಇದ್ದಿದ್ದು ಮೇಡಮ್, ನಾನ್ ಮುಂಬೈಲಿ ಕಲ್ತಿದ್ದು ಲೇಸರ್ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ನಾನ್ ಮುಂಬೈಲಿ ಕಲ್ತಿದ್ದು. ಸೊ ಅಲ್ಲಿಂದಾನೇ ಈಗ ನಾವೇನ್ ಮಾಡಿ, ನಾನ್ ಕಲ್ತಿರೋ ಜಾಗದಲ್ಲಿ ಅಲ್ಲಿಂದಾನೇ ಈಗ ನಮ್ಮ ಹತ್ರ ಸ್ಟೂಡೆಂಟ್ ಯಾರೇ ಕಲ್ತ್ರು ಅವ್ರಿಗೆ ನಮ್ ಕಡೆಯಿಂದ ಗೌರ್ಮೆಂಟ್ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಓಕೆ, ಗವರ್ಮೆಂಟ್ ಸರ್ಟಿಫಿಕೇಟ್ ಪ್ರೊವೈಡ್ ಆಗುತ್ತೆ. ಸೊ ಏನ್ ಬೆನಿಫಿಟ್ಸ್ ಇರುತ್ತೆ ಗವರ್ಮೆಂಟ್ ಸರ್ಟಿಫಿಕೇಟ್? ಮೇಡಮ್ ಈಗ ನಾವು ಕೊಡ್ತಾರೋ ಗೌರ್ಮೆಂಟ್ ಸರ್ಟಿಫಿಕೇಟ್ ಅಲ್ಲಿ 102 ಕಂಟ್ರಿಯಲ್ಲಿ ನೀವು ಸ್ಕ್ಯಾನ್ ಮಾಡಿದ್ರು ಕೂಡ ನಿಮ್ಗೆ ಅದು ಡೀಟೇಲ್ಸ್ ಬರುತ್ತೆ. ಓಕೆ, ಸೊ ಕ್ಯಾಂಡಿಡೇಟ್ ಡೀಟೇಲ್ ಹೌದು, ಯಾರು ಅವ್ರು ಯಾವ ತರ ಎಜುಕೇಶನ್ ಮಾಡಿದ್ದಾರೆ, ಅವ್ರಿಗೆ ಯಾವ ತರ ಯಾವ್ದ್ರಲ್ಲಿ ಪಾಸ್ ಆಗಿದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ತಗೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಬ್ಯೂಟಿಷಿಯನ್, ಹೇರ್ ಡ್ರೆಸ್ಸರ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಕೊಡ್ತಾ ಇರ್ತೀವಿ. ಸೊ ವಿತ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಡ್ತೀವಿ, ಅದರಿಂದ ಅವ್ರಿಗೆ ಲೋನ್ಸ್ ಸಿಗ್ಬೋದು. ಸೊ ಅವ್ರ ಲೋನು ತಗೊಬಹುದು. ಅದು ಪರ್ಸನಲ್ ಅಕೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಮ್ ಕಡೆಯಿಂದ 100% ಆಗಿ ಗೌರ್ಮೆಂಟ್ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಅಂದ್ರೆ 90 ದಿನಗಳ ಡ್ಯೂರೇಷನ್ ಅಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಡ್ತೀರಾ? ಹೌದು. ಸೊ ಈ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಹೇಳ್ಕೊಡ್ತೀರಾ? 3 months ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಹೇಳ್ಕೊಡ್ತೀವಿ. ಎಕ್ಸಾಮ್ ಕೂಡ ನಡೆಯುತ್ತೆ ಮೇಡಮ್, ಅದನ್ನೇ ಹೇಳಿದ್ ನಿಮ್ಗೆ. ಈಗ ಅದು ಸ್ಕ್ಯಾನ್ ಮಾಡಿ ನೋಡಿದ್ರೆ ಅದು B+, A+, ಏನ್ ಸರ್ ಇದು B+, A+? ಅದೇ ಎಕ್ಸಾಮ್ ಬರೀತೀವಲ್ಲ ಮೇಡಮ್. ಈಗ ನಾವು ಅವ್ರು ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಯಾವ ತರ ವರ್ಕ್ ಮಾಡಿದ್ದಾರೆ. ಎಕ್ಸಾಮ್ ಅಂದ್ರೆ ಯಾವ ತರ ಅಂದ್ರೆ, ಸೊ ಡೈರೆಕ್ಟ್ ಅವ್ರ ಕಡೆಯಿಂದಾನೆ ಒಂದು ಮಾಡೆಲ್ ನ ಕರ್ಕೊಂಡ್ಬಂದು ಅವತ್ತು ನನಗೆ 90 days ಕಲ್ತಿರ್ತಾರೆ ನೋಡಿ, ಅದನ್ನ ನನಗೆ ವರ್ಕ್ ಮಾಡಿ ತೋರಿಸ್ಕೊಡ್ಬೇಕು. ಸೊ ಏನ್ ಸರ್ ತಾವೇ ಕಂಡಕ್ಟ್ ಮಾಡ್ತೀರಾ? ಹೌದು, 100% ನಾನೇ ನೋಡ್ತೀನಿ. ಎಲ್ಲಾ ವರ್ಕ್ ನನಗೆ ಬರೋದ್ರಿಂದ ಸೊ ನಾನೇ ಎಲ್ಲ ನೋಡಿ, ಸೊ ಯಾವ ತರ ಮಾರ್ಕಿಂಗ್ ಯಾವ ತರ ಬರ್ಬೇಕು, ಯಾವ್ದ್ರಲ್ಲಿ ಮಿಸ್ಟೇಕ್ ಮಾಡ್ತಾ ಇದಾರೆ ಎಲ್ಲ ನೋಡಿ ನಾನೇ ಕೊಡ್ತೀನಿ. ಓಕೆ, ಸೊ ಅಂದ್ರೆ ಮುಂದಿನ ಜೀವನಕ್ಕೆ ಒಂದು ಉದ್ಯೋಗ ಕಲ್ಪಿಸ್ಕೊಡ್ತಾ ಇದ್ದೀರಾ, ಕೈ ಕಸಬು? ಹೌದು, ತುಂಬಾ ಕಮ್ಮಿ ಅಮೌಂಟ್ ಅಲ್ಲಿ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿರೋದು. ಇವತ್ತು ಕೂಡ ತುಂಬಾ ಕಮ್ಮಿ ಅಮೌಂಟ್ ನಾನು ತಗೊಳೋದು ಎಲ್ಲರ ಹತ್ರ. ಡಿಸ್ಕ್ಲೋಸ್ ಮಾಡ್ಬೋದಾ ಎಷ್ಟು ಅಂತ ಬೈ ಎನಿ ಚಾನ್ಸ್? 26,000 rupees ನಾನು ಚಾರ್ಜ್ ಮಾಡ್ತಾ ಇದೀನಿ ವಿತ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಜೊತೆಲಿ 3 months ಕೋರ್ಸ್ ಕೊಡ್ತಾ ಇದೀನಿ. ಓ, ದಟ್ಸ್ ಅಮೇಜಿಂಗ್. ಸರ್ ಹೇಗಿದ್ದಾರೆ ಸ್ಟೂಡೆಂಟ್ಸ್ ತಮ್ಮದು ಇಲ್ಲಿ ಇನ್ ಅಂಡ್ ಅರೌಂಡ್ ಕೋಲಾರಿಂದ ಬೇರೆ ಕಡೆಯಿಂದ ಬೆಂಗಳೂರಿಂದ ಬಂದು ಕಲ್ತಿರೋ ಇದಾರೆ ಮೇಡಮ್. ಈಗ ಕೇರ್ಪುರಂ, ಹೊಸಕೋಟೆಯಿಂದ ಬಂದು ಕಲ್ತಿರೋರು ಇದಾರೆ ನಮ್ಮಲ್ಲಿ. ಓ, ದಟ್ಸ್ ನೈಸ್. ಇನ್ನೊಂದೇನಪ್ಪಾ ಅಂತಂದ್ರೆ ನನ್ನ ಕ್ಲೈಂಟ್ಸು ಅಷ್ಟೇ ಕೋಲಾರಲ್ಲೇ ಅಂತ ಇಲ್ಲ, ಹೊಸಕೋಟೆಯಲ್ಲಿ ಇದಾರೆ, ಕೇರ್ಪುರಂ ಇಂದ ಬರ್ತಾರೆ, ಮಾಲೂರಿಂದ ಬರ್ತಾರೆ, ಚಿಂತಾಮಣಿಯಿಂದ ಬರ್ತಾರೆ. ಸೊ ಆಲ್ ದಿ ವೇ ಅಲ್ಲಿಂದ ಬರ್ತಾರೆ ಅಂದ ತಕ್ಷಣ ನಿಮ್ಮ ಕೆಲ್ಸದ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, ಅದೇ ತೋರ್ಸುತ್ತೆ. ಬೆಸ್ಟ್ ಸರ್ವಿಸ್ ಕೊಡ್ಬೇಕು ಮೇಡಮ್, ಇಷ್ಟ ಬಿದ್ದು ಕೊಡ್ಬೇಕು. ಅದನ್ನ ನಾನು ಹೇಳ್ತೀನಿ ಯಾವಾಗೂ ಅಷ್ಟೇ. ಎಲ್ಲಾ ಸಲೂನ್ ಅವ್ರಿಗೂ ಅಷ್ಟೇ ನಾನು ಹೇಳೋದು. ಎಲ್ಲಾ ಸಲೂನ್ ಓನರ್ಗಾಗ್ಲಿ, ಸಲೂನ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ಗಾಗ್ಲಿ ಇಷ್ಟ ಬಿದ್ದು ನಾವು ಸರ್ವಿಸ್ ಕೊಡ್ಬೇಕು. ಸೊ ಪರ್ಫೆಕ್ಟ್ ಲುಕ್ ಬರುತ್ತೆ ಅದು ನಮ್ಗೆ. ಸೊ ಕಷ್ಟಪಟ್ಟು ಕಲಿಬೇಕು, ಕಷ್ಟಪಟ್ಟು ಸರ್ವಿಸ್ ಕೊಡ್ಬೇಕು. ಸೊ ಕಷ್ಟಪಟ್ರೆ ಪ್ರತಿಫಲ ಇದ್ದೇ ಇರುತ್ತೆ ಅಂತಾರಲ್ಲ. 100%. ಈಗ ಒಂದ್ ಕಾಲದಲ್ಲಿ ಭಜಂತ್ರಿ ಅಂತಂದಾಗ ಏನಾಗುತ್ತೆ ಅಂತಂದ್ರೆ, ಈಗ ರಾಜರು ಮಹಾರಾಜರ ಕಾಲದಲ್ಲೆಲ್ಲ ಇದ್ದಾಗ ನಮ್ ಲೆವೆಲ್ ಏನು, ನಮ್ಮನ್ನ ಎಲ್ಲಿಟ್ಟಿದ್ರು ನಮ್ಮ ಭಜಂತ್ರಿ ಜಾತಿಯವರನ್ನ. ಸೊ ಅವ್ರ ಹತ್ರ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ, ಅದು ಇದು ಅಂತ ಹೇಳ್ಬಿಟ್ಟು ನಾವು ಮಂಗಳ ಕಾರ್ಯ ಬೇರೆ ಮಾಡ್ತೀವಿ. ಯಾವ್ದೇ ಫಂಕ್ಷನ್ ಆದ್ರೂ ಕೂಡ ನಾವು ಮೇಳ ಡೋಲು ಎಲ್ಲ ಹೊಡಿತೀವಿ, ನಮ್ದ್ರಲ್ಲಿ ಅದು ಬರುತ್ತೆ. ಸೊ ಅದು ನನಗ್ ಬರಲ್ಲ ಹೊಡಿಯೋದಕ್ಕೆ, ಬಟ್ ನಮ್ದ್ರಲ್ಲಿ ಬರುತ್ತೆ, ನಮ್ ಭಜಂತ್ರಿ ಕಷ್ಟದಲ್ಲಿ ನಮ್ಗೆ ಬರುತ್ತೆ ಅದು. ಸೊ ಎಲ್ಲ ನಮ್ಮ ತುಂಬಾ ಚೆನ್ನಾಗಿ ಗುರುತಿಸ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಸೊ ಅದ್ ಬಿಟ್ರೆ ಇನ್ನೊಂದೇನಪ್ಪಾ ಅಂದ್ರೆ, ಎಲ್ಲಾ ಸಲೂನ್ ಅವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ನಾವು ವರ್ಕ್ ನ ಸೀರಿಯಸ್ ಆಗಿ ತಗೊಂಡ್ ಮಾಡ್ಬೇಕು ಮೇಡಮ್. ಸೊ ಅಚೀವ್ಮೆಂಟ್ 100% ಸಿಗುತ್ತೆ. ವರ್ಕ್ ನ ಸೀರಿಯಸ್ ಆಗಿ ತಗೊಂಡ್ ಮಾಡಿದ್ರೆ ಇದ್ದು ನಾವು ಮಾಡ್ತಾ ಇದ್ರೆ ಸೊ 100% ರಿಸಲ್ಟ್ ಸಿಗುತ್ತೆ. ನೀವು ಈ ಮಟ್ಟಕ್ಕೆ ಒಂದು ಸಾಧನೆ ಮಾಡಿದಿರಲ್ಲ, ಎಷ್ಟು ಸಮಯ ತಗೊಂಡ್ರಿ ಸರ್? ಹೌ ಲಾಂಗ್ ಡಿಡ್ ಇಟ್ ಟೇಕ್ ಟು ಅಚೀವ್ ದಿಸ್ ಗೋಲ್? 5 to 6 years ತಗೊಂಡಿರ್ಬೇಕು ಮೇಡಮ್. 5 to 6 years. ಇದಕ್ಕಿಂತ ಮುಂಚೆ ನಾವು ಆಲ್ಮೋಸ್ಟ್ ನಿಮ್ಗೆ ಹೇಳಿದ್ನಲ್ಲ, ಊಟಗೂ ಇರ್ಲಿಲ್ಲ, ಸೊ ಬಟ್ಟೆಗೂ ಇರ್ಲಿಲ್ಲ, ಸೊ ನಮ್ಮನ್ನ ಯಾರು ಕೇರೆ ಮಾಡ್ತಾ ಇರ್ಲಿಲ್ಲ. ಸೊ ಆ ಟೈಮಿಂದನೂ ನಾನ್ ಗೆಲ್ಬೇಕು, ನಾನೇ ಎದ್ದೊಳ್ಬೇಕು. ಸೊ ಸಪೋರ್ಟ್ ಯಾರು ಇಲ್ಲ ನಮ್ಗೆ ಅಂತ ಗೊತ್ತಾದಾಗ ನಾವೇ ಎದ್ದೊಳ್ಬೇಕು, ನಾವೇ ಕಷ್ಟ ಬೀಳ್ಬೇಕು. ತುಂಬಾ ಅವಮಾನಗಳಾಗತ್ತೆ, ಅದನ್ನೆಲ್ಲ ಫೇಸ್ ಮಾಡಿ ಬರ್ಬೇಕು ಮುಂದಕ್ಕೆ. ಸೊ ಅನ್ನಿಸ್ತು ನನ್ಗೆ ಎದ್ದೊಳ್ಬೇಕು, ಮಾಡ್ಲೇಬೇಕು, ಏನಾದ್ರು ಒಂದು ನಾನು ಮುಂದಕ್ಕೆ ಬರ್ಬೇಕು, 4 ಜನ ತರ ನಾವು ಬದುಕ್ಬೇಕು ಅಂತ ಅನಿಸ್ತಾ ಇತ್ತು ತುಂಬಾ ದಿನದಿಂದ. ಅದನ್ನ ಟ್ರೈ ಮಾಡ್ತಾ ಇದೀನಿ, ಡೈಲಿ ಕೂಡ ಟ್ರೈ ಮಾಡ್ತಾನೆ ಇರ್ತೀನಿ ನಾನು ಬೆಸ್ಟ್ ಆಗಿ. ಇವತ್ತೊಂದ್ ದಿನ ನನಗೆ ಬೆಸ್ಟ್ ಆಗಿ ಹೋಗ್ಬೇಕು ಅಂತಾನೆ ಟ್ರೈ ಮಾಡ್ತಾ ಇರ್ತೀನಿ. ದಟ್ಸ್ ನೈಸ್. ಅಂದ್ರೆ ಪ್ರತಿದಿನ ನಮ್ಮಲ್ಲಿರುವಂತಹ ಬೆಸ್ಟ್ನೆಸ್ ನ ಹೊರಗೆ ಹಾಕ್ತಾ ಬಂದ್ರೆ 101% ಒನ್ ಫೈನಲ್ ಡೇ ಯು ವಿಲ್ ಬಿ ದಿ ಬೆಸ್ಟ್ ಅಂತ ಹೇಳ್ತೀನಿ. 100%.
ಓಕೆ, ಸೊ ಈ ಸಲೂನ್ ಪ್ಲಾನ್ಸ್ ಗಳನ್ನ ಇಟ್ಕೊಂಡವರು ಈ ತರ ನೀವು ಮಾಡಿದಂತ ಸಲೂನ್ ಗಳನ್ನೇ ಮಾಡ್ಬೇಕು ಅಂದಾಗ ಸೊ ಯಾವ ರೀತಿಯ ಬಜೆಟ್ ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ ಸರ್? ಹೇಗಿರುತ್ತೆ ಮೇಡಮ್? ಈಗ ಏನ್ 2 lakhs ಅಲ್ಲಿ ಕೂಡ ನಾವು ಮಾಡ್ಬೋದು ಮೇಡಮ್. ನೀವ್ ನೋಡಿ ಸಲೂನ್ ಅಂದ್ರಲ್ಲ, ಈಗ ನೋಡಿ ಈಗ ಕೆಲವೊಂದು ಮೀಡಿಯಾದಲ್ಲಿ ನಾನು ನೋಡ್ತಾ ಇದೀನಿ, ಯಾರೋ ಬಂದು ಸಲೂನ್ ಇಟ್ಕೊಡ್ತಾ ಇದಾರೆ, ಯಾರೋ ಸಲೂನ್ ಫ್ರೀ ಆಗಿ ಮಾಡ್ಕೊಡ್ತಾ ಇದಾರೆ. ಸೊ ನಾನ್ ಕೇಳೋದು ಅವ್ರ ಹತ್ರ ಎಲ್ಲ ಒಂದೇ, ಫ್ರೀ ಆಗೆಲ್ಲ ಏನ್ ತಗೊಂತೀರಾ? ನೀವು ಕಷ್ಟ ಬಿದ್ದು ಮಾಡಿ, ಇನ್ನ 1 ವರ್ಷ ಲೇಟ್ ಆಗ್ಲಿ, 6 ತಿಂಗಳು ಲೇಟ್ ಆಗ್ಲಿ, ಸೊ ಅವ್ರ ಕೆಳಗಡೆ ನೀವೇನಕ್ಕೆ ಹೋಗ್ತೀರಾ? ಸೊ ನೀವು ಓನಾಗಿ ಬಿಸ್ನೆಸ್ ಮಾಡಿ. ಈಗ ನಾನು ಬೇರೆಯವ್ರಿಗೆ ಸಲೂನ್ ಮಾಡ್ಕೊಡೋದು ಎಷ್ಟೊತ್ತಿಲ್ಲ, ಮಾಡ್ಕೊಡ್ಬೋದು. ಸೊ ಅದೆಲ್ಲ ಬೇಡ, ಅವ್ರ ಕಷ್ಟ ಅನ್ನೋದು ಇರ್ಬೇಕು. ಅವ್ರು ಓನಾಗಿ ಬರ್ಬೇಕಲ್ಲ ಮೇಡಮ್. ಅವ್ರಿಗೆ ಬಾಧೆ, ಆ ಸ್ಟೆಪ್, ಆ ಒಂದೊಂದು ದಿನ ಅದು ಬಾಧೆ ಬಿತ್ಕೊಂಡ್ ಬರ್ತಾರಲ್ಲ ಮೇಲ್ಗಡೆ, ಆ ಅನುಭವ ಇರ್ಬೇಕು. ಸೊ ಯಾರಿಗೂ ಅಷ್ಟೇ ನಾನು ಹೇಳೋದೇನಪ್ಪ ಅಂದ್ರೆ, ಅವ್ರವ್ರ ಓನ್ ದುಡ್ಡಲ್ಲಿ ಮಾಡ್ಕೊಬೇಕು. ಅವ್ರವ್ರ ಕಷ್ಟ ಬಿದ್ದು ಇದ್ ಮಾಡ್ಕೊಂಡು ಹೋದ್ಮೇಲೆ ಅವ್ರು ಮಾಡ್ಕೊಬೇಕು. ಬಟ್ ಬೇರೆಯವರೆಲ್ಲ ಮಾಡಿಸ್ತಾರೆ. ನಾನು ನೋಡಿದೀನಿ ಈ ಸತಿ ಯಾವ್ದೋ ಒಂದು ರೀಸೆಂಟ್ ಆಗಿ ಸಲೂನ್ ಬೇರೆ ಯಾರಿಗೋ ಬಡವರಿಗೆ ಸಲೂನ್ ಮಾಡ್ಕೊಡ್ತಾರೆ. ಸೊ ನನ್ಗೇನು ಅದು ಇಷ್ಟ ಆಗಿಲ್ಲ ಮೇಡಮ್. ನಾನು ಓಪನ್ ಆಗಿ ಹೇಳ್ತೀನಿ, ಯಾಕಂದ್ರೆ ಅದು ಅವ್ರ ಕಷ್ಟ ಮೇಲೆಯಿಂದ ಬರ್ಬೇಕು. ಕೈಯಲ್ಲಿ ಆಗದಿದ್ದವ್ರಿಗೆ ಸಹಾಯ ಮಾಡಿ, ಕೈಯಲ್ಲಿ ಆಗೋರ್ಗೆ ಏನಕ್ಕೆ ಸಹಾಯ ಮಾಡ್ತೀರಾ? ಕೆಲ್ಸ ಕಲ್ಸಿ ಅವ್ರ ಅರ್ನ್ ಮಾಡಿದ್ದಲ್ಲಿ ಮಾಡೋದು ಸುಖಾನೇ ಬೇರೆ ಅಲ್ವಾ? ಈ ತರ ನೀವ್ ಇವಾಗ ಆಯ್ತು, ನೀವು ಓಕೆ ಅಂಗಡಿನೂ ಹಾಕೊಟ್ರಿ, ಅಂಗಡಿನೂ ನೀವು ಇದ್ ಮಾಡ್ಕೊಟ್ರಿ, ಓಕೆ ಹಾಕೊಡಿ. ಅದನ್ನ ಯಾಕೆ ತೋರಿಸ್ತೀರಾ? ಆಯ್ತು, ನಿಮ್ ಕ್ಯಾಸ್ಟ್ ಅವ್ರಿಗೆ ಕೊಟ್ಟಿದ್ದೀರಾ ಅಂಗಡಿ, ಆಯ್ತು ನಿಮ್ಗೆ ಗೊತ್ತಿರೋರ್ಗೆ ಅಂಗಡಿ ಮಾಡ್ಕೊಟ್ಟಿದ್ರ, ಆಯ್ತು 1 lakh ರೂಪಾಯಿ ಹಾಕಿ ನೀವು ಅಂಗಡಿ ಮಾಡ್ಕೊಟ್ಟಿದ್ರ, ಅದನ್ನ ಯಾಕೆ ಸೋಷಿಯಲ್ ಮೀಡಿಯಾದಾಗ ಹಾಕ್ತೀರಾ? ಪ್ರಚಾರ ಮಾಡ್ಬಾರ್ದು. ನಾನು ಹೇಳೋದೇನೋ, ಫಸ್ಟ್ ಆಫ್ ಆಲ್ ಆಗಿ ಕೈಯಲ್ಲಿ ಆಗದಿದ್ದವ್ರಿಗೆ ಸಹಾಯ ಮಾಡಿ. ಕೈಯಲ್ಲಿ ಆಗೋರ್ಗೆ ಯಾಕೆ ಸಹಾಯ ಮಾಡ್ತೀರಾ? ಬರ್ಬೇಕಲ್ವಾ ಓನಾಗಿ. ಇವತ್ತು ಅದು ಫ್ರೀ, ಇದು ಫ್ರೀ, ಈ ಫ್ರೀ, ಅದು ಫ್ರೀ ಅಂತ ಬಂದಾಗ ಜನಗಳು ಸೋಂಬೇರಿಯಾಗಿ ಹೋಗ್ತಾರೆ ಮೇಡಮ್. ಎಲ್ಲ ಕೆಲಸ ಮಾಡ್ಬೇಕು. ಅವ್ರವ್ರ ಕಾಲ್ ಮೇಲೆ ಅವ್ರವ್ರು ನಿಂತ್ಕೊಬೇಕು. ಅದು ಹುಡುಗ ಆಗೋಗಿರ್ಲಿ, ಅದು ಹುಡುಗ ಆಗೋಗ್ಲಿ, ಯಾರಾದ್ರೂ ಆಗೋಗ್ಲಿ, ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಂಡಾಗೇನೆ ಅವ್ರ ಮನೇಲಿ ಫಸ್ಟ್ ಮರ್ಯಾದೆ ಕೊಡೋದು, ಆಮೇಲೆ ಈಚೆ ಮರ್ಯಾದೆ ಕೊಡ್ತಾರ ಅಲ್ವಲ್ಲ? ಲೈಫ್ ಎಕ್ಸ್ಪೀರಿಯನ್ಸ್ ನಾವೇ ಅಚೀವ್ಮೆಂಟ್ ಮಾಡ್ಬೇಕು. ಇವತ್ತು ನಾನು ಚಿಕ್ಕ ಅಂಗಡಿ ಹಾಕಿದ್ರು ನೋ ಪ್ರಾಬ್ಲಮ್. ಇವತ್ತು ನನ್ಗೆ ಚಿಕ್ಕ ಅಂಗಡಿ ಹಾಕ್ಬಿಟ್ಟು ಕೆಳಗಡೆ ಕುತ್ಕೊಂಡ್ ಮಾಡೋದಕ್ಕೆ ಕೆಲ್ಸಗೂ ನಾನ್ ರೈಟ್. ಹಂಗಂತ ಹೇಳ್ಬಿಟ್ಟು ಹೈಫೈ ನನ್ ಸಲೂನ್ ಅಲ್ಲಿ ಕುತ್ಕೊಂಡ್ರು ಕೆಲಸ ಮಾಡೋದು ನಾನ್ ರೈಟ್, ಎಲ್ಲದಕ್ಕೂ ರೈಟ್. ಬಟ್ ಆದ್ರೆ ಸಡನ್ ಆಗಿ ಯಾರೋ ಒಬ್ರಿಗೆ ಮಾಡ್ಕೊಟ್ಟವ್ರಿಗೆ ಸೊ ಆಲ್ರೆಡಿ ಸ್ಟೇಜ್ ಪ್ಲಾಟ್ಫಾರ್ಮ್ ಸೆಟ್ ಮಾಡಿರ್ತಾರೆ, ಅವ್ರ ಕೆಳಗೇನಾದ್ರು ಬಿದ್ದಾಗ ಕೆಳಗಿಂದ ಮಾಡ್ಲಿಕ್ಕೆ ಆಗಲ್ಲ ಅಂತ ಸೊ ಸ್ಲೋ ಅಂಡ್ ಸ್ಟಡಿ ಒಂದೊಂದೇ ಸ್ಟೆಪ್ ಅನ್ನ ಇಟ್ಕೊಂಡ್ ಮೇಲ್ ಹೋದವ್ರೆ ಬದುಕಕ್ ಸಾಧ್ಯ. ಸರ್ ಹಾಗೆ ನೀವ್ ಹೇಳಿದ್ರಿ ಬೇಸಿಕ್ಲಿ 1.5 lakhs ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಸಲೂನ್ ಸ್ಟ್ರಕ್ಚರ್ಸ್ ನ ಮಾಡ್ಬೋದು ಅಂತ ಹೇಳಿದ್ರಿ. ಈಗ ನಾವ್ ಹೇಳೋದೇನಪ್ಪ ಅಂದ್ರೆ 1.5-2 lakhs ಇದ್ರೆ ಆರಾಮಾಗಿ ಸಲೂನ್ ಮಾಡ್ಬೋದು, 100% ಮಾಡ್ಬೋದು. ಮಾಡ್ಬಿಟ್ಟು ಒಳ್ಳೆ ನೀವು ಬಿಸ್ನೆಸ್ ನ ಕ್ಲಿಕ್ ಮಾಡಿ, ಆಮೇಲೆ ನೀವು ಬಿಗ್ ಮಾಡಿ. ಫಸ್ಟ್ ಕ್ಲಿಕ್ ಮಾಡಿ, ಆಮೇಲೆ ಬಿಗ್ ಮಾಡಿ ಅಷ್ಟೇ. ಓಕೆ, ಕ್ಲಿಕ್ ಮಾಡಿ ಬಿಗ್ ಮಾಡಿ ಅನ್ನೋದಕ್ಕಿಂತ ಫಸ್ಟ್ ಅಕಾಡೆಮಿಗ್ ಬಂದು ಕಲೀರಿ. ಹೌದು, ಕಲ್ತಾದ್ಮೇಲೆ ಯು ವಿಲ್ ನೋ ದ 100% ನಾನೇ ಸಪೋರ್ಟ್ ಮಾಡ್ತೀನಿ. ಆ ತರ ಏನಾದ್ರು ಓನ್ ಅಂಗಡಿ ಇಡ್ತೀನಿ ಅಂತಂದ್ರೆ ನನ್ ಕಡೆಯಿಂದ ನಾನೇ ಸಪೋರ್ಟ್ ಮಾಡ್ಕೊಡ್ತೀನಿ. ಅವ್ರಿಗೆ ಏನ್ ಬೇಕೋ ಎಲ್ಲಾನು ಕಡೆಯಿಂದ ನಾನೇ ಸಪೋರ್ಟ್ ಮಾಡ್ಕೊಡ್ತೀನಿ. ಸೊ ಬ್ಯಾಚಸ್ ವೈಸ್ ಏನಾದ್ರು ಮಾಡ್ತಾ ಇದ್ದೀರಾ ಸರ್ ನಿಮ್ಮ ಅಕಾಡೆಮಿ? ಬ್ಯಾಚಸ್ ವೈಸ್ ಹೋಗ್ತಾ ಇರುತ್ತೆ ಮೇಡಮ್, ಈಗ ನಡೀತಾ ಇದೆ. ನೆಕ್ಸ್ಟ್ ಬ್ಯಾಚ್ ತಿರ್ಗಾ ನಿಮ್ಗೆ ಇನ್ನ ಫೆಬ್ರವರಿಲಿ ಓಪನ್ ಆಗುತ್ತೆ. ಫೆಬ್ರವರಿಲಿ ಓಪನ್ ಆಗುತ್ತೆ. ಸೊ ನಡೀತಾ ಇರುತ್ತೆ. ಓಕೆ, ಫೆಬ್ರವರಿ ಮಾರ್ಚ್ ಆತರ 3 months ಇರುತ್ತಲ್ಲ, 90 days ಇರುತ್ತಲ್ಲ. ಸೊ ತಾವೇ ಖುದ್ದಾಗಿ ಹೇಳ್ಕೊಡ್ತೀರಿ? ನಮ್ ಟ್ರೈನಿಂಗ್ ಇದಾರೆ, ಅವರು ಹೇಳ್ಕೊಡ್ತಾ ಇರ್ತಾರೆ. ಕೆಲವೊಂದ್ ಟೈಮ್ ನಾನು ಅಟೆಂಡ್ ಮಾಡ್ತಾ ಇರ್ತೀನಿ. ನನ್ನ ಒರಿಜಿನಲ್ ಸ್ಟೋರಿ ಅವ್ರಿಗೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಈ ತರ ಮಾಡಿ, ಈ ತರ ಹೋಗಿ, ಈ ತರ ಮಾಡಕ್ ಹೋಗ್ಬೇಡಿ, ಈ ತರ ತಪ್ಪು, ಇದು ಈ ಫೀಲ್ಡ್ ಅಲ್ಲಿ ಇದು ಇರಬಾರ್ದು. ಕೆಲವ್ರು ಹೇಳ್ತಾರಲ್ಲ, ಕೈ ಬಾಯಿ ಚೆನ್ನಾಗಿದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರ, ಅದನ್ನೆಲ್ಲ ಅವ್ರಿಗೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಸೊ ನನ್ನ ಅನುಭವ ಆಗಿದೆ, ಈ ತರ ನನ್ ಪ್ರಾಬ್ಲಮ್ ಬಿದ್ದು ಬಂದಿದ್ದೀನಿ, ಇಲ್ಲಿಗೆ ಹೋಗ್ಬೇಡಿ, ಈ ಪ್ರಾಬ್ಲಮ್ ನಿಮ್ಗೆ ಆಗುತ್ತೆ. ಸೊ ಯಾಕಂದ್ರೆ ನಾನು ಫೇಸ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಕೆಲವೊಂದು ಟಾಕ್ಸ್ ಅವ್ರಿಗೆ ಹೇಳ್ತಾ ಇರ್ತೀನಿ. ಸೊ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಮಾಡುವಂತ ಚಾನ್ಸಸ್? ಹೌದು, ಎಲ್ಲ ಕೊಟ್ಟಿರ್ತೀನಿ ಮೇಡಮ್. ಈಗ ಬರ್ತಾರೆ, ಟ್ರೈನಿಂಗ್ ಮುಗಿಸ್ತಾರೆ, ಪ್ರಾಕ್ಟಿಕಲ್ ಇರುತ್ತೆ, ಥಿಯರಿ ಇರುತ್ತೆ, ಎಲ್ಲಾನು ಇರುತ್ತೆ ಇಲ್ಲಿ. ಸೊ ಹೇಗಿರುತ್ತೆ ಸರ್ ಪ್ರಾಕ್ಟಿಕಲ್ ಅಭ್ಯಾಸ? ಹೇಗ್ ಮಾಡಿಸ್ತೀರಿ ಅವರಿಗೆ? ಅಂದ್ರೆ ಅವರೇ ಮಾಡೆಲ್ಸ್ ನ ಕರ್ಕೊಂಡ್ ಬರ್ಬೇಕಾಗುತ್ತೆ? ಫೈನಲ್ ಆಗಿ ಅವರೇ ಮಾಡೆಲ್ಸ್ ನೆಲ್ಲ ಕರ್ಕೊಂಡ್ ಬರ್ಬೇಕಾಗುತ್ತೆ. ಅವ್ರ ಕಡೆಯಿಂದ ಕರ್ಕೊಂಡ್ ಬರ್ತಾರೆ, ಮಾಡರ್ಸ್ ನೆಲ್ಲ ಕರ್ಕೊಂಡ್ಬಂದು ನಮ್ಮ ಮೇಲೆ ತೋರಿಸ್ಕೊಡ್ತಾರೆ. ಈ ತರ ನಾವು ವರ್ಕ್ 3 months ಇಂದ ಏನ್ ತೋರಿಸಿದೀವೋ, ಏನ್ ಹೇಳ್ಕೊಟ್ಟಿದೀವೋ, ಸೊ ಅದನ್ನೆಲ್ಲ ಅವ್ರು ನಮ್ಗೆ ಅವತ್ತು ತೋರಿಸ್ತಾರೆ. ಏನೋ ಮಿಸ್ಟೇಕ್ ಇದ್ದಾಗ ನಾನು ಅವ್ರಿಗೆ ತಿರ್ಗಾ ರೀಯಾಗಿ ಅವ್ರಿಗೆ ಹೇಳ್ಕೊಟ್ಟು ಪರ್ಫೆಕ್ಟ್ ಆಗಂತ ಬಿಡೋದಕ್ಕಂತ ಹೋಗಲ್ಲ. ಅದು 90 days ಅಂತಲ್ಲ, 100 days ಆದ್ರೂ ಕೂಡ ಅವ್ರಿಗೆ ಕನ್ಫರ್ಮ್ ಆಗಿ ಅವ್ರಿಗೆ ಇಲ್ಲಿಂದ ಕ್ಲೀನ್ ಆಗಿ ಅವ್ರೊಬ್ಬನ ಟೆಕ್ನಿಷಿಯನ್ ಆಗಿ ಕಳ್ಸಿಕೊಡ್ತೀವಿ. ದಟ್ಸ್ ಗ್ರೇಟ್. ಹಾಗೆ ನಿಮ್ಮ ಸರ್ಟಿಫಿಕೇಟ್ ಕೊಡುವಂತಹ ಪ್ರೊಸೀಜರ್ ನನಗ್ ತುಂಬಾ ಇಷ್ಟ ಆಯ್ತು. ಒಂದ್ ಕಾರ್ಯಕ್ರಮ ಹಮ್ಮಿಕೊಳ್ತೀರಿ, ಸೊ ಒಂದ್ ಗಣ್ಯ ವ್ಯಕ್ತಿನ ಕರೆಸ್ತೀರಿ, ಸೊ ಹಾಗೆ ನೀವು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಆಕ್ಟರ್ಸ್
ಸೊ ಇಲ್ಲಿ ತನಕ ಯಾರನ್ನ ಕರ್ಸಿದೀರಾ, ಏನ್ ಮಾಡಿದೀರಾ ಸರ್? ಈಗ ರೀಸೆಂಟ್ ಆಗಿ ಶರಣ್ಯ ಶೆಟ್ಟಿ ಅಂತ ಹೇಳ್ಬಿಟ್ಟು ಕನ್ನಡ ಹೀರೋಯಿನ್ ಅವ್ರು ಬಂದು ಮೇಡಮ್ ನಮ್ ಸ್ಟೂಡೆಂಟ್ ಗೆಲ್ಲ ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ. ಅವ್ರಿಗೂ ಗೊತ್ತಿರ್ಲಿಲ್ಲ ಇದು ಗೌರ್ಮೆಂಟ್ ಸರ್ಟಿಫಿಕೇಟ್ ಅಂತ. ಅವರು ಸ್ಟೇಜ್ ಮೇಲೆ ಅದೇ ಹೇಳಿದ್ರು, ಗೌರ್ಮೆಂಟ್ ಸರ್ಟಿಫಿಕೇಟ್ ಅಂತ ನನಗೆ ಗೊತ್ತಿಲ್ಲ, ಸೊ ನಾನು ಇನ್ವೈಟ್ ಮಾಡಿದ್ದಾರೆ, ನಾನು ಬಂದಿದ್ದೀನಿ, ಸೊ ನಾನು ಕೊಡ್ತಾ ಇದೀನಿ, ಬಟ್ ಗೌರ್ಮೆಂಟ್ ಸರ್ಟಿಫಿಕೇಟ್ ನನಗೂ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಅವರು ಓಪನ್ ಸ್ಪೀಚ್ ಆಗಿ ಹೇಳಿದ್ರು. ಓಕೆ. ಸೊ ನಾನ್ ಏನಕ್ಕೆ ಆತರ ಪ್ರೋಗ್ರಾಮ್ ಮಾಡಿ ಆತರ ಇದ್ ಮಾಡ್ತಾ ಇದೀನಿ ಅಂತಂದ್ರೆ, ಸೊ ಕಲಿಯೋರ್ಗೆ ಈ ತರ ಒಂದು ಕೈಯಿಂದ, ಈ ತರ ಸೆಲೆಬ್ರಿಟಿ ಕೈಯಿಂದ ತಗೊಂಡಿದೀನಿ, ಸೊ ನಾನು ಇನ್ನ ಮುಂದಕ್ಕೆ ಹೋಗ್ಬೇಕು, ಸೊ ನನ್ ಲೆವೆಲ್ ಇವಾಗ ಈ ತರ ಇದೆ, ನಾನು ಇನ್ನ ಬೇರೆ ಲೆವೆಲ್ ಹೋಗ್ಬೇಕು, ನಾನು ಇನ್ನ ಕಲಿಯಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ಇನ್ನ ಜಾಸ್ತಿ ಆತರ ಸರ್ಟಿಫಿಕೇಟ್ ತಗೊಬೇಕು, ಇನ್ನ ಈ ತರ ಸೆಲೆಬ್ರಿಟಿಗೆ ಇನ್ನ ಜಾಸ್ತಿ ಜನ ಸೆಲೆಬ್ರಿಟಿ ಅಂದ್ರೆ ತಗೊಬೇಕು, ಇವ್ ಲೈಫ್ ಒಂದು ದಾರಿ ಅಂತಾನೆ ಅನ್ಕೊಳ್ಳಿ. ಸೊ ಅವರ ದಾರಿಯಲ್ಲಿ ಅವ್ರ ಅಚೀವ್ಮೆಂಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಮ್ ಕಡೆಯಿಂದ ಒಂದು ಸಪೋರ್ಟ್. ದಟ್ಸ್ ನೈಸ್. ಸರ್, ತಮ್ಮ ಸಾಧನೆಗೆ, ಈ ಫೀಲ್ಡ್ ನಲ್ಲಿ ಮಾಡಿದಂತಹ ಸಾಧನೆಗೆ ನಿಮ್ಗೆ ಅಚೀವ್ಮೆಂಟ್ ಅವಾರ್ಡ್ ಕೂಡ ಬಂದಿದೆ. ಸೊ ಯಾವೆಲ್ಲ ಅವಾರ್ಡ್ ನೀವು ತಗೊಂಡಿದ್ದೀರಿ ಸರ್? ಮೇಡಮ್, ನಾನು ಗ್ರೀನ್ ಪ್ಯಾಲೇಸ್ ಅಲ್ಲಿ ನಮ್ಗೆ ಕಾಂಪಿಟೇಷನ್ ಇರುತ್ತೆ, ಅಲ್ಲಿ ನಾನು ಅಲ್ಲಿ ಹೋಗಿ ಅಟೆಂಡ್ ಮಾಡಿರ್ತೀನಿ. ಸೊ ಆ ಟೈಮಲ್ಲಿ ನನಗಂತೂ ಗೊತ್ತಿರಲಿಲ್ಲ ಈ ತರ ಅವಾರ್ಡ್ ಸಿಗುತ್ತೆ, ಈ ತರ ಅಮಿಷಾ ಪಟೇಲ್ ಹಿಂದಿ ಹೀರೋಯಿನ್ ಹತ್ರ ಕೈಯಿಂದ ನನಗೆ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸೊ ಆ ಟೈಮಲ್ಲಿ ನಾನು ವಿನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನನ್ಗೆ ಹೇಳ್ತಾರೆ, ಸೊ ನಿನ್ಗೂ ಬರುತ್ತೆ ಅವಾರ್ಡ್, ಅದು ಸಿಗುತ್ತೆ, ನೀನು ಬಂದು ತಗೊಬಹುದು ಅಂತ. ನಾನು ಅನ್ಕೊಂಡಿದೀನಿ, ಇನ್ನ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಆ ಟೈಮ್ ಅಲ್ಲಿ ಕನ್ಫರ್ಮ್ ಮಾಡ್ಬಿಟ್ರು, 15 days ಮುಂಚೆನೆ ನನ್ಗೆ ಕನ್ಫರ್ಮ್ ಮಾಡ್ತಾರೆ. ಸೊ ನಾನು ಹೋಗಿ ಅವತ್ತು ನಾನು ಫುಲ್ ಹ್ಯಾಪಿನೇ ಬಿಡಿ. ಐಕಾನಿಕ್ ಅವಾರ್ಡ್ ಅಂತ ಹೇಳ್ಬಿಟ್ಟು ನನಗೆ ಬಂದಿದೆ ಬಿಸ್ನೆಸ್ದು. ಓಕೆ. ಸೊ ಅದರಿಂದ ನಾನು ತುಂಬಾ ಹ್ಯಾಪಿನೇ, ಅವ್ರ ಕೈಯಲ್ಲಿ ತಗೊಂಡಿರೋದಂದ್ರೆ ಇನ್ನ ಹ್ಯಾಪಿನೇ ನಾನು. ದಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ಸ್. ನಿಮ್ ಫ್ಯಾಮಿಲಿ ಅವ್ರಿಗೆಲ್ಲ ಫುಲ್ ಖುಷಿ ಆಗಿರ್ಬೋದು. 100% ಮೇಡಮ್, ಎಲ್ಲ ಹೋಗಿದ್ವಿ ನಾವು, ಫುಲ್ ಟ್ರೀಟ್ ಎಲ್ಲ ಕೊಡ್ಸೋದ ಫ್ಯಾಮಿಲಿ ಅವ್ರಿಗೆ? ದಟ್ಸ್ ಆ ಫೆದರ್ ಆನ್ ಕ್ಯಾಪ್ ತರ ಸರ್. ಈ ತರ ಅಚೀವ್ಮೆಂಟ್ ಅವಾರ್ಡ್ಗಳು ನಿಮ್ಮ ಇಂಡಸ್ಟ್ರಿನಲ್ಲಿ ಬರ್ತಾ ಇದೆ, ನಿಮ್ಗೂ ಒಂದು ಪುಷ್. ಹೌದು. ಸೊ ಈ ಒಂದು ಪುಷ್ ನಿಮ್ಮ ಸ್ಟೂಡೆಂಟ್ಸ್ಗೂ ಆಗ್ಲಿ ಅಂತ ನೀವು ಸರ್ಟಿಫಿಕೇಟ್ಸ್ ನ ಸೆಲೆಬ್ರಿಟಿ ಕೈಯಲ್ಲಿ. ಆಕ್ಚುಲಿ ಇದು ಸ್ಟೋರಿ ಏನಪ್ಪಾ ಅಂದ್ರೆ, ನಾನು ಅವತ್ತು ಆ ಮೇಡಮ್ ಹತ್ರ ಅವಾರ್ಡ್ ತಗೊಂಡಾದ್ಮೇಲೆ ನನ್ಗೆ ಹೊಡೆದಿದ್ ಮೈಂಡ್ ಅಲ್ಲಿ, ನಮ್ ಸ್ಟಾಫ್ನು ನಮ್ ಸ್ಟೂಡೆಂಟ್ ಕೂಡ ಅವರು ಒಂದ್ ಸೆಲೆಬ್ರಿಟಿ ಕೈಯಲ್ಲಿ ತಗೊಬೇಕು. ಸೊ ನನ್ಗೆ ಅನ್ಸಿದ ಆಸೆ, ಅದಕ್ಕೆ ನಾನು ಅವತ್ತು ಫಂಕ್ಷನ್ ಮಾಡಿ ದೊಡ್ಡದಾಗಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿ, ಆ ಒಂದು ಕಿಕ್ಕೆ ಬೇರೆ ಅಲ್ವಾ ಸರ್? ತಗೊಂಡಾದ್ಮೇಲೆ ನಮ್ ಸ್ಟೂಡೆಂಟ್ ನಮ್ ಸ್ಟಾಫ್ ತಗೊಂತಾರೆ, ಇನ್ನ ಸೂಪರ್ ಅಲ್ಲ, ನಾನ್ ಹ್ಯಾಪಿ ಅದ್ರಲ್ಲಿ. ಓಕೆ, ಅದಕ್ಕೋಸ್ಕರ ಆ ತರದೊಂದು ಕಾರ್ಯಕ್ರಮನ ಯೋಚನೆ ಮಾಡಿದ್ವಿ ನಾವು. ಕೋಲಾರ ಡಿಸ್ಟಿಕ್ ಅಲ್ಲಿ ಅವರೆಲ್ಲ ಪ್ರತಿಯೊಬ್ರು ಬಂದಿದ್ರು. ಸೊ ಯಾರ್ಯಾರು ಬ್ಯೂಟಿ ಫೀಲ್ಡ್ ಅಲ್ಲಿ ಇರ್ತಾರೆ ಅವರೆಲ್ಲ ನೇಮ್ಸ್ ಎಲ್ಲ ಕೊಟ್ಟಿದ್ರು, ಅವ್ರಿಗೆ ತಕ್ಕಂಗೆ ನಾವು ಗೌರ್ಮೆಂಟ್ ಸರ್ಟಿಫಿಕೇಟ್ ಮಾಡಿ. ಈಗ ಇನ್ನೊಂದ್ ಏನ್ ಮಾಡಿದ್ವಿ ಅಂದ್ರೆ, ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಚಿಕ್ಕ ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾವ್ದೇ ರೀತಿ ಗೌರ್ಮೆಂಟ್ ಸರ್ಟಿಫಿಕೇಟ್ ಸಿಗಲ್ಲ, ಅವ್ರು ತಗೊಂಡಿರಲ್ಲ. ಅವ್ರ ಏನ್ ಮಾಡಿರ್ತಾರೆ, ನಾರ್ಮಲ್ ಆಗಿ ಕಲ್ತು ಓನ್ ಆಗಿ ಅಂಗಡಿ ನಡೆಸ್ತಾ ಇರ್ತಾರೆ, ಅಂತವ್ರನ್ನು ಕರೆದು ನಾನು ಗುರುತಿಸಿ ಅವ್ರ ನೇಮು ತಗೊಂಡು ಅವ್ರಿಗೂ ಗೌರ್ಮೆಂಟ್ ಸರ್ಟಿಫಿಕೇಟ್ ನಾನು ಮಾಡ್ಕೊಟ್ಟಿದ್ದೀನಿ. ಓ, ದಟ್ಸ್ ಗ್ರೇಟ್. ಸೊ ಅಂತವ್ರನ್ನ ಅಂದ್ರೆ ಅವ್ರ ಕೆಲಸ ನೋಡಿ ನೀವು ಕರೆದು ಸರ್ಟಿಫಿಕೇಟ್? ಹೌದು, ಆಲ್ರೆಡಿ ಅವರು ಅಂಗಡಿ ನಡೆಸ್ತಾ ಇರ್ತಾರೆ, ಈಗ 5 years ಇಂದ ಅವ್ರ ಅಂಗಡಿ ನಡೆಸ್ತಾ ಇರ್ತಾರೆ, ಅಂತವ್ರನ್ನು ಕರೆದಿದೀವಿ. ಈಗ ಕೆಲವರು ನಮ್ಮಲ್ಲಿ ಈಗ ಟ್ಯಾಟೂ ಟ್ರೈನಿಂಗು ಇದೆ, ನಮ್ಮಲ್ಲಿ ಟ್ಯಾಟೂ ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಅವತ್ತು ಇಬ್ರು ತಗೊಂಡ್ರು. ಸೊ ಟ್ಯಾಟೂ ಟ್ರೈನಿಂಗ್ ಕೂಡ ಇರುತ್ತೆ ಇಲ್ಲಿ. ಯಾವ ಡ್ಯೂರೇಷನ್, ಅದಕ್ಕೆ ಎಷ್ಟು ಡ್ಯೂರೇಷನ್ ಬೇಕಾ? ಮೇಡಮ್ 2.5 months ಇಲ್ಲ 3 months ಒಳಗಡೆ ಎಲ್ಲ ಸೇಮ್ ಡ್ಯೂರೇಷನ್ ಇಟ್ಕೊಂಡಿದೀವಿ. ಸೊ ಬೆಸ್ಟ್ ಆರ್ಟಿಸ್ಟ್ ಮಾಡಿ ಕಳ್ಸಿಕೊಡ್ತೀವಿ. ಈಗಿನ ಟೆಕ್ನಾಲಜಿಗೆ ಯಾವ ತರ ಇರುತ್ತೋ ಆ ತರಾನೇ ನಾವು ರೆಡಿ ಮಾಡಿ ಕಳ್ಸಿಕೊಡ್ತೀವಿ. ಒಂದು 3D ಟ್ಯಾಟೋ ಆಗಿರ್ಬೋದು, ಅದು ಟ್ಯಾಟೋ ರಿಮೂವಲ್ ಆಗಿರ್ಬೋದು, ಟ್ಯಾಟೋ ಹಾಕೋದಾಗಿರ್ಬೋದು, ಸೊ ಪೋರ್ಟ್ರೇಟ್ ಟ್ಯಾಟೋ ಆಗಿರ್ಬೋದು, ಎನಿ ಟ್ಯಾಟೋಸ್ ಅವ್ರಿಗೆ ಯಾವ ತರ ಬೇಕಾದ್ರೂ ಅವ್ರು ಕಲ್ತ್ಕೊಂಡು ಹೋಗ್ಬೋದು ಇಲ್ಲಿ. ಓಕೆ ಸರ್, ಅಂದ್ರೆ ಈ ಫೀಲ್ಡ್ ನಲ್ಲಿ ಇಷ್ಟೇ ಅಂತಿಲ್ಲ, ತುಂಬಾ. ಹೌದು ಹೌದು. ಸೊ ಅದನ್ನ ನಿಮ್ ಸ್ಟೂಡೆಂಟ್ಸ್ ಏನಾದ್ರು ಕಾಲ್ ಮಾಡೋದು ಮತ್ತೆ ಕರ್ಕೊಳೋದು, ಸೊ ಈ ಅಡಿಕ್ವೇಟ್ ಏನ್ ಇವಾಗ ಅಪ್ಗ್ರೇಡೇಷನ್ ಏನಾಗಿರುತ್ತೆ ಅದ್ರ ಬಗ್ಗೆ ಮಾಹಿತಿ ನೀಡುದು, ಆ ತರದ್ ಏನಾದ್ರು ಆಗ್ತಾ ಇದೆಯಾ? ಎವ್ರಿ ವೀಕ್ ಇಲ್ಲಾಂದ್ರೆ ಮಂತ್ಲಿ ಒನ್ ಟೈಮ್ ಆದಾಗ ಏನಾದ್ರು ಅಪ್ಡೇಟಿಂಗ್ ಇದ್ದಾಗ ನಾವೆಲ್ಲ ಮಾತಾಡುದು, ಮತ್ತೆ ಈ ತರ ಮಾಡ್ಬೇಕು, ಈ ತರ ಟೆಕ್ನಿಕಲ್ ನ ನಾವು ಮುಂದಕ್ಕೆ ತಗೊಂಡ್ ಹೋಗ್ಬೇಕು, ಇನ್ನ ಆ ತರ ಟೆಕ್ನಿಕಲ್ ಆಗಿರೋ ಮಿಷಿನ್ಸ್ ನಾನು ತರಿಸೋದು, ಸೊ ಎಲ್ಲ ನಾನು ಮಾಡ್ತಾ ಇರ್ತೀನಿ. ಆಮೇಲೆ ನಾನು ತರಿಸಿ ನಾನ್ ಟ್ರೈನ್ ಅಪ್ ಆಗಿ ನಮ್ ಸ್ಟಾಫ್ ಗೆ ಮತ್ತೆ ನಮ್ ಸ್ಟೂಡೆಂಟ್ ಗೆ ನಾನು ಟ್ರೈನ್ ಅಪ್ ಮಾಡ್ತಾ ಇರ್ತೀನಿ. ಸೊ ನಾನ್ ಕೇಳ್ಪಟ್ಟೆ ನಿಮ್ ಹತ್ರ ತುಂಬಾ ಹೈ ಎಕ್ವಿಪ್ಮೆಂಟ್ಸ್ ಇದಾವೆ ಅಂತ. ಸೊ ಅದನ್ನು ಕೂಡ ನೀವ್ ನನಗೆ ತೋರ್ಸ್ಬೇಕಾಗತ್ತೆ, ಅದನ್ನು ಕೂಡ ನಿಮ್ ಜೊತೆ ಮಾತಾಡ್ತೀನಿ. ಹಾಗೆ ಸರ್, ಕೊನೆಯದಾಗಿ ನಿಮ್ಮ ಕ್ಲೈಂಟ್ಸ್ ಆಗಿರ್ಬೋದು, ನಿಮ್ಮ ಹಿ ಅಂಡ್ ಶಿ ಸಲೂನ್ ಬಗ್ಗೆ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ENC ಅದೇ ಮೇಡಮ್, ENC ಇಲ್ಲಿಗೆ ಮಾತ್ರ ನಡೀತಾ ಇದೆ ಅಂತಂದಾಗ ನಾನು ಅವಾಗ ಹೇಳ್ದಂಗೆ ನಮ್ ಸ್ಟಾಫ್ ನಮ್ ಜೊತೆ ಇರೋರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾನು ಖುಷಿ ಆಗ್ತಾ ಇದ್ದೀನಿ. ಸೊ ನಮ್ ಕ್ಲೈಂಟ್ಸ್ ಬಗ್ಗೆ ನಿಮ್ಗೆ ಅವಾಗ ಹೇಳೋ ತರ, ನಮ್ಗೆ ಇಲ್ಲಿ ಬರೋ ರೆಗ್ಯುಲರ್ ಕ್ಲೈಂಟ್ಸ್ ಎಲ್ಲೂ ಹೋಗಲ್ಲ, ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ, ಎಲ್ಲ ಇಲ್ಲಿಗೆ ಬರ್ತಾರೆ. ಸೊ ಇಷ್ಟ ಪಡ್ತಾರೆ, ENC ಗೆ ಹೋಗಿ ಮಾಡಿಸ್ಬೇಕು, ENC ಗೆ ಬಂದ್ ಮಾಡಿಸ್ಬೇಕು. ಬ್ರ್ಯಾಂಡ್ ನ ನೀವು ಆಲ್ರೆಡಿ ಮಾಡ್ಬಿಟ್ಟಿದ್ದೀರಾ? ಮಾಡ್ಬಿಟ್ಟಿದೀನಿ, ಇನ್ನ ಮಾಡ್ತೀನಿ ಅಂತ ಹೇಳಿದ್ರೆ. ಹಾಗೆ ಸರ್, ತಾವು ಇದು ಒಂದೇ ಸರ್ವಿಸ್ ಅಲ್ಲ, ಸೇವೆಗಳು ಕೂಡ ಮಾಡ್ತೀರಾ?
ಅನ್ನೋದನ್ನು ಕೂಡ ನಾನು ನೋಡಿದೆ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ. So, ಸಹಾಯ ಮಾಡೋದು ಬೇರೆಯವ್ರಿಗೆ ಆ ಥರದ್ದೆಲ್ಲ ಮಾಡ್ತಿರ್ತೀರಾ. ಸೊ ಅದ್ರ ಬಗ್ಗೆ ನೀವು ನಮ್ ಜೊತೆ ಒಂದು ಚಿಕ್ಕ ಅಳಿಲ್ ಸೇವೆ ಮೇಡಮ್. ಫ್ರೀ ಇದ್ದಾಗ ವೀಕ್ಲಿ ಒಂದ್ ಟೈಮ್, ಮಂತ್ಲಿ ಒಂದ್ ಟೈಮ್ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡೋಣ, ಯಾವತ್ತು ಬಿಸ್ನೆಸ್ ಇದ್ದಿದೆಯಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ ಸ್ಟಾಫು ಬರ್ತಾರೆ. ಈಗ ನಾವು ರೀಸೆಂಟ್ ಆಗಿ ಅನಾಥ ಮಕ್ಳಿಗೆಲ್ಲ ಹೋಗ್ಬಿಟ್ಟು ಹೇರ್ ಕಟ್, ಪೆಡಿಕ್ಯೂರ್ ಮಾಡಿ ನೈಟ್ ಪಾಲಿಶಿಂಗ್ ಎಲ್ಲ ಹಾಕಿ ಬಂದ್ವಿ. ನಮ್ ಸ್ಟಾಫ್ ಎಲ್ಲ ಬಂದಿದ್ರು, ನಾವು ಜೊತೆಲಿ ಹೋಗಿದ್ವಿ, ನಾನು ಮಾಡ್ದೆ, ಅವರು ಮಾಡಿದ್ರು, ಅವರು ಹ್ಯಾಪಿ, ನಾವು ಹ್ಯಾಪಿನೇ. ಅವತ್ತು ಅವ್ರ ಮಕ್ಳಿಗೆಲ್ಲ ರೆಡಿ ಮಾಡಿ ಬಟ್ಟೆ ಕೊಟ್ಟು ಹೇರ್ ಕಟ್ ಎಲ್ಲ ನಾವು ಫ್ರೀ ಆಗಿ ಮಾಡ್ಕೊಟ್ಟು ಬಂದಾಗ ನಂಗೆ ತುಂಬಾ ಇಷ್ಟ ಆಯ್ತು. ನನ್ಗೇನ್ ಅನ್ಸ್ತು ಅಂದ್ರೆ, ಈಗ ರೆಗ್ಯುಲರ್ ಕ್ಲೈಂಟ್ಸ್ ಎಲ್ಲಾರು ಬಂದು ಸಲೂನ್ ಅಲ್ಲಿ ನಾರ್ಮಲ್ ಆಗಿ ಮಾಡ್ಸ್ಕೊಂಡು ಹೋಗ್ತಾರೆ, ಬಟ್ ಆ ಮಕ್ಳು ಬರೋಕ್ ಆಗಲ್ವಲ್ಲ, ಆ ಮಕ್ಳು ಬರಲ್ವಾ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಮಾಡೋಣ. ಥ್ಯಾಂಕ್ಸ್ ಗಿವಿಂಗ್ ತರನಾ ಸರ್? ಒಂದ್ ಖುಷಿ ಮೇಡಮ್ ಅಷ್ಟೇ. ಅದನ್ನ ಹೇಳ್ಕೊಳೋದಕ್ಕಿಂತ ಒಂದ್ ಚಿಕ್ಕ ಅಳಿಲ್ ಸೇವೆ ನಾವು ಮಾಡ್ಬೇಕು, ಏನಾದ್ರೂ ಒಂದು ಅಂತ. ತಾವು ಬೆಳೆದಿರುವಂತಹ ಹಾದಿನೇ ಇವೆಲ್ಲದಕ್ಕೂ ಕಾರಣ ಅಲ್ವಾ ಸರ್? ಅಂದ್ರೆ ಆತರ ಮಾಡ್ಬೇಕು ಅನ್ನುವಂತ ಮನ್ಸು ಬರ್ಲಿಕ್ಕೂ ಅದೇ ಕಾರಣ ಆಗಿರುತ್ತೆ. ಹೌದು, ನಿಜಾನೇ. ಸೊ ತಾವು ಪಟ್ಟಿರುವಂತ ಕಷ್ಟ, ಹೌದು, ಅದೆಲ್ಲದಕ್ಕೂ ಈ ತರ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋ ತಮಗೂ ಅರಿವಾಗಿರುತ್ತೆ. ಹೌದು ಮೇಡಮ್. ಅದಕ್ಕೆ ಚಿಕ್ಕದಾಗಿ ಒಂದು ಏನಾದ್ರು ಒಂದು ನಾವು ನಮ್ ಸ್ಟಾಫ್ ಎಲ್ಲ ಹೋಗಿ ಮಾಡ್ತಾ ಇರ್ತೀವಿ, ಅವಾಗೆಲ್ಲ ಮಾಡ್ತಾ ಇರ್ತೀವಿ. ಸೊ ಚೆನ್ನಾಗಿರುತ್ತೆ, ಅವತ್ತು ಹ್ಯಾಪಿಯಾಗಿರ್ತೀವಿ ನಾವೆಲ್ಲ. ಒಂಥರ ಈಚೆ ಹೋಗಿರ್ತೀವಿ, ಅಂಗಡಿಯಲ್ಲಿ ಯಾವಾಗೂ ಇದ್ದಿದ್ದೆ ಎಲ್ಲ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಸೊ ಈಚೆ ಹೋದಾಗ ನಾವು ಎಲ್ಲ ನಾರ್ಮಲ್ ಸರ್ ಇಲ್ಲ ಏನಿಲ್ಲ, ನಾವು ಫ್ರೆಂಡ್ಲಿಯಾಗೆಲ್ಲ ಇದ್ದು ಮಾತಾಡ್ಕೊಂಡು ಆರಾಮಾಗಿ ಬರ್ತೀವಿ. ಸೊ ಏನ್ ವರ್ಕ್ ಮಾಡ್ತೀವೋ ಅದನ್ನ ನಾವು ಕ್ಲೀನ್ ಆಗಿ ಮುಗಿಸಿ ಅವತ್ತೇ ಹ್ಯಾಪಿ. ಓಕೆ ಸರ್, ಹಾಗೆ ನಿಮ್ಮ ಹಿ ಅಂಡ್ ಶಿ ಸಲೂನ್ ನಲ್ಲಿ ಎಷ್ಟೊಂದ್ ಜನ ಇವಾಗ ಕುತ್ಕೊಂಡು ನಮ್ಮ ಕಾರ್ಯಕ್ರಮ ನೋಡ್ತಿದ್ದವರು ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಅವರನ್ನ ವೆಲ್ಕಮ್ ಮಾಡೋದಾದ್ರೆ ಏನಂತ ಹೇಳ್ತೀರಾ? ನಿಮ್ಮ ಸ್ಪೆಷಾಲಿಟಿ ಹೇಳ್ಕೊಂಡು ಬನ್ನಿ ಅಂತ ಹೇಳೋದಾದ್ರೆ, ಹಾಗೆ ಎಷ್ಟೊಂದ್ ಜನಕ್ಕೆ ನಾನು ಕಲಿಬೇಕು, ನಿಮ್ ತರ ಆಗ್ಬೇಕು ಅನ್ನೋದು ಕೂಡ ಒಂದು ಆಸೆ ಆಗತ್ತೆ ಕಾರ್ಯಕ್ರಮ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ? ಈ ಕಾರ್ಯಕ್ರಮ ನೋಡ್ತಾ ಇರೋರ್ಗೆಲ್ಲ ನಾನು ಇಷ್ಟ ಹೇಳೋದು, ನಮ್ ಕೋಲಾರ, ಸೊ ನೀವೆಲ್ಲ ನಮ್ ಕೋಲಾರ ಡಿಸ್ಟಿಕ್ ಅಲ್ಲಿ ಇರೋರಾಗಿದೆ, ನನಗೆ ಸಪೋರ್ಟ್ ಮಾಡಿ. ಸೊ ನಾನಂತೂ ನನ್ನ ವರ್ಕ್ ಅಲ್ಲಿ ಯಾವುದೇ ಕ್ವಾಲಿಟಿ ಅಂಡ್ ಸರ್ವಿಸ್ ಅಲ್ಲಿ ಯಾವುದೇ ರೀತಿ ನಾನು ಕಮ್ಮಿ ಮಾಡಲ್ಲ. ನಾನು ಬೆಸ್ಟ್ ಆಗಿ ಕೊಡ್ತೀನಿ, ನಾನು ನಿಮ್ಗೆ ಬೆಸ್ಟ್ ರೇಟ್ ಅಲ್ಲೂ ಕೊಡ್ತೀನಿ ನಾನು ನಿಮ್ಗೆ. ನೀವು ಒನ್ ಟೈಮ್ ವಿಸಿಟ್ ಮಾಡ್ಬೋದು, ಇಲ್ಲಿ ಒಳ್ಳೆ ಸರ್ವಿಸ್ ಅಂತೂ ಸಿಗುತ್ತೆ. ಸೊ ನಮ್ ಸ್ಟಾಫ್ ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ ಇರ್ತಾರೆ, ನೀವು ಎಲ್ಲಾರು ಬಂದು ವಿಸಿಟ್ ಮಾಡ್ಬೋದು ಇಲ್ಲಿ 100%. ಸೊ ನ್ಯೂ ಇಯರ್ ಗೆ ನ್ಯೂ ಲುಕ್ ತಗೊಳ್ಳಿ ಅಂತ ಹೇಳ್ತೀರಾ? 100% ಬರ್ತಾ ಇದೆ. 2025 ಬರ್ತಾ ಇದಿಲ್ಲ, ನ್ಯೂ ಲುಕ್ ಅಲ್ಲ, ಇನ್ನ ಬೆಸ್ಟ್ ಲುಕ್ ಕೊಡೋಣ. ಬೆಸ್ಟ್ ಲುಕ್ ಸರ್, ಬೈ ಎನಿ ಚಾನ್ಸ್ ಏನಾದ್ರು ಆಫರ್ ಏನಾದ್ರು ರಿವೀಲ್ ಮಾಡ್ತೀರಾ ನಮ್ಮ ಕಾರ್ಯಕ್ರಮದ ಮುಖಾಂತರ? ಈಗ ನಾವು ಹೊಸದಾಗಿ ಇದ್ ಮಾಡಿದೀವಿ, ಈಗ ಮೆಂಬರ್ಶಿಪ್ ಅಂತ ಸ್ಟಾರ್ಟ್ ಮಾಡಿದೀವಿ. ಯಾವ ತರ ಅಂತಂದ್ರೆ, ನಮ್ಮ ಮೆನು ಕಾರ್ಡ್ ಅಲ್ಲಿ ಅವ್ರ ಸರ್ವಿಸ್ ಯಾವ್ದಾದ್ರು ತಗೊಂಡ್ಬೋದು. ಈಗ 5000 ಕೊಟ್ಟು ಮೆಂಬರ್ಶಿಪ್ ಆಗಿದಾರೆ ಅಂದ್ರೆ 8000 ಸರ್ವಿಸ್ ಫ್ರೀ. ಓ ನೈಸ್. ಏನಾದ್ರು ತಗೊಂಡ್ಲಿ ಅವರು. ಸೊ ಇದು ಖಾಲಿ ಆದ ತಿರ್ಗಾ ಟಾಪ್ ಅಪ್ ಮಾಡಿಸ್ಕೊಂಡು ತಿರ್ಗಾ ರನ್ನಿಂಗ್ ಆಗ್ತಾ ಇರುತ್ತೆ. ಇದು ಪರ್ಮನೆಂಟ್ ಆಫರ್. ಇವತ್ತು ಗ್ಲಾಸ್ಟ್, ನಾಳೆ ಗ್ಲಾಸ್ಟ್, ನಾಳಿದ್ದು ಗ್ಲಾಸ್ಟ್ ಅಂತ ಇಲ್ಲ. ಆಮೇಲೆ ನೀವು ಒಬ್ರೇ ಮಾಡಿಸ್ಬೇಕು, ನಿಮ್ ಫ್ಯಾಮಿಲಿ ಯಾರು ಮಾಡಿಸ್ಬೇಕು ಅನ್ನೋದು ನಿಮ್ ಫ್ಯಾಮಿಲಿ ನಂಬರ್ಸ್ ಎಲ್ಲ ತಗೊಳ್ಳಿ. ಇದಕ್ಕೆ ವ್ಯಾಲಿಡಿಟಿ ಇಲ್ಲ, ಎಷ್ಟು ಜನ ಅಂತ ಕೌಂಟಿಂಗ್ ಅಂತೂ ಇಲ್ಲ. ಅವ್ರ ಎಷ್ಟು ಜನ ಆದ್ರೂ ತಗೊಬಹುದು, ಅವ್ರ ಎಷ್ಟು ದಿನ ಆದ್ರೂ ಮಾಡಿಸ್ಕೊಬಹುದು. ಸೊ ಮೆಂಬರ್ಶಿಪ್ ಕಾರ್ಡ್ ಏನಿದೆ ಅದನ್ನ ರೀಚಾರ್ಜ್ ಮಾಡಿಸ್ಕೊಂತ ಹೋಗ್ಬೇಕು. ಟಾಪ್ ಅಪ್ ಏನ್ ಖಾಲಿ ಆಗಿರುತ್ತೋ ಸೊ ಟಾಪ್ ಅಪ್ ಮಾಡಿಸ್ಕೊಂತ ಇರ್ಬೋದು. ಈ ತರ ಪರ್ಮನೆಂಟ್ ಆಗಿ ಬಿಟ್ಬಿಟ್ಟಿರ್ತೀವಿ ಆಫರ್. ದಟ್ಸ್ ನೈಸ್. ಮತ್ತೆ ಎವ್ರಿ ಟ್ಯೂಸ್ಡೇ ಫ್ರೈಡೆ 50% ಆಫ್ ನಡೀತಾ ಇರುತ್ತೆ ಇಲ್ಲಿ ರೆಗ್ಯುಲರ್ ಆಗಿ. ಅದು 4 years ಇಂದಾನು ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದೀನಿ. ಸ್ಕಿನ್ ಅಲ್ಲಿ ಮಾತ್ರ ಬಿಟ್ಟಿರ್ತೀನಿ ನಾನು ಅದು. ಸೊ 50% ಆಫ್ ನಡೀತಾ ಇರುತ್ತೆ ಇಲ್ಲಿ. ಸೊ ಟ್ಯೂಸ್ಡೇ ಫ್ರೈಡೆ ಆಗಿದ್ರೆ ತುಂಬಾ ರಶ್ ಇರುತ್ತೆ ನಿಮ್ ಸಲೂನ್. ಸೊ 50% ಆಫರ್, ಎಲ್ಲರೂ ಆರಾಮಾಗಿ ಟೇಕಿಂಗ್ ಇನ್ ಅಂತಿದೆ. 50% ಆಫ್ ಅಂತಂದ್ರೆ ಕೆಲವರು ನಂಬ್ತಾರೆ ಮೇಡಮ್, ಕೆಲವರು ಅನ್ಕೊಂತಾರೆ ಈಗ ಕ್ವಾಲಿಟಿ ಕಮ್ಮಿ ಮಾಡ್ಬೋದೇನೋ ಅಂತ. 100% ಇಲ್ಲ, ಅದೇ ಕ್ವಾಲಿಟಿನೇ. ನಾನು ಅವಾಗ ಹೇಳ್ದಂಗೆ ಕ್ವಾಲಿಟಿಯಲ್ಲಿ ಸರ್ವಿಸ್ ಅಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಕಸ್ಟಮರ್ ಇಂಪಾರ್ಟೆಂಟ್, ಕಸ್ಟಮರ್ ಸರ್ವಿಸ್ ಇಂಪಾರ್ಟೆಂಟ್. ಸರ್ ಹಾಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು. ಸೊ ಸಲೂನ್ ಸೆಟಪ್ ಅಂತೂ ಮಾಡೋದು ಹೇಗೆ ಹೇಳಿದ್ರಿ. ಸೊ ಎಷ್ಟು ಬೇಸಿಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನೀವು ಸಲೂನ್ ಮಾಡ್ಬೋದು ಅನ್ನೋದು ಹೇಳಿದ್ರಿ. ಸೊ ಪಬ್ಲಿಸಿಟಿ ಹೇಗೆ ಸರ್? ಹೌ ಪಬ್ಲಿಸಿಟಿ ಮೇಜರ್ ನಿಮ್ಮ ಸಲೂನ್ ಇಂಡಸ್ಟ್ರಿಗೆ? ಪಬ್ಲಿಸಿಟಿ ಮೇಜರ್ ಅಂತಂದ್ರೆ ಈಗಿನ ಪ್ರಕಾರ, ಈಗ ನಾವು ಒಂದು ಹೇರ್ ಕಟ್ ಮಾಡ್ತೀವಿ, ನಾರ್ಮಲ್ ಆಗಿ ನನ್ನ ಪಬ್ಲಿಸಿಟಿ ಹೆಂಗಪ್ಪ ಅಂದ್ರೆ, ಜಾಸ್ತಿ ರೆಗ್ಯುಲರ್ ಆಗಿರೋ ಹೇರ್ಸ್ ಏನ್ ಮಾಡ್ತೀನಿ, ಒಂದು ಹೇರ್ ಕಟ್ ಮಾಡಿದಾಗ ಏನ್ ಮಾಡ್ತೀವಿ, ಅದನ್ನ ಒಂದು ವಿಡಿಯೋ ತಗೊಂಡು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ಅದನ್ನ ಲೈಕ್ ಮಾಡಿದವರು ಬರ್ತಾರೆ. ಸೊ ಅನ್ನೊಂದು ಬಿಟ್ಟು ಇನ್ನೊಂದೇನೋ ಆ ಕಸ್ಟಮರೇ ನಮ್ಗೆ ಕಳ್ಸಿಕೊಡ್ತಾರೆ ಅಲ್ಲೋಗಿ. ಸೊ ಮೌತ್ ಪಬ್ಲಿಸಿಟಿ ಇಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಅಂತ. ಮದುವೆ ಕಸ್ಟಮರ್ ನಾವು ಅಟೆಂಡ್ ಮಾಡಿರ್ತೀವಿ. ಆ ಮದುವೆ ಕಸ್ಟಮರ್ ಅವ್ರ ಫ್ರೆಂಡ್ಸ್ ಯಾರಿಗಾದ್ರು ಮದುವೆ ಇದ್ರೆ, ಇಲ್ಲ ಅವ್ರ ಕೊಲೀಗ್ಸ್ ಯಾರಿಗಾದ್ರು ಮದುವೆ ಇಲ್ಲ, ಅವ್ರ ಸಿಸ್ಟರ್ಸ್, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ರೆ ಇಲ್ಲಿ 100% ಇಲ್ಲಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಎಲ್ಲಾರು ಬಂದು ಅದೇ ಹೇಳೋದು, ಅವ್ರು ಕಳ್ಸಿಕೊಟ್ರು, ಇವ್ರು ಕಳ್ಸಿಕೊಟ್ರು, ಸರ್ ನಿಮ್ಗೆ ಗೊತ್ತಂತ ನಿಮ್ ಫ್ರೆಂಡ್ ಅಂತ ಇದ್ ಮಾಡಿ ಸರ್ ನಮ್ಗೆ ಬೆಸ್ಟ್ ಕೊಡಿ, ಬೆಸ್ಟ್ ಸರ್ವಿಸ್ ಕೊಡಿ ಅಂತ ನಾನು ಅದು ರೆಗ್ಯುಲರ್ ಆಗಿ ಕೇಳ್ತಾರೆ. ಬಟ್ ಜಾಸ್ತಿ ವಾಕಿಂಗ್ ಕಸ್ಟಮರ್ ಬಂದು ಮ್ಯಾರೇಜ್ ಕಸ್ಟಮರ್, ಬ್ರೈಡ್ ಮತ್ತೆ ಗ್ರೂಮ್. ಓಕೆ. ಸೊ ನನ್ನ ಹತ್ರ ಜಾಸ್ತಿ ಬರೋದು ಅವರೇ. ಸ್ಕಿನ್ ಅಂಡ್ ಹೇರ್ ಸರ್ವಿಸ್ ಗೆ ಬ್ರೈಡ್ ಅಂಡ್ ಗ್ರೂಮ್ ಜಾಸ್ತಿ ಬರ್ತಾರೆ. ಅಂಡ್ ಮೌತ್ ಪಬ್ಲಿಸಿಟಿ ಇಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್. ಸೊ ನೀವ್ ಹೆಂಗ್ ಸರ್ವಿಸ್ ಕೊಡ್ತೀರಾ, ನಿಮ್ ಪ್ರಾಡಕ್ಟ್ ಹೆಂಗಿದೆ, ನಿಮ್ ಔಟ್ಪುಟ್ ಹೆಂಗಿದೆ
So ಅದೇ ನಿಮ್ ಮಾರ್ಕೆಟಿಂಗ್. ನಿಮ್ ವರ್ಕ್ ಕ್ಲೀನ್ ಆಗಿದ್ದು ಪರ್ಫೆಕ್ಟ್ ಇದ್ದಾಗ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ ಮೇಡಮ್. ನಾನು ಅದಕ್ಕೆ ಸರಿ ಸರ್, ಒಂದು ಅಲ್ಲಲ್ಲಿ ಒಂದೊಳ್ಳೆ ಡೈಲಾಗ್ ಕೊಡ್ತಿರಲ್ಲ ಸರ್, ಇರೋದೇ ಡೈಲಾಗ್. ಇಲ್ಲ ಇರೋದನ್ನ ಹೇಳ್ತಾ ಇದೀವಿ. ಈಗ ನಾವೇನ್ ಹೇಳಿದ್ರೆ ನಮ್ ಸ್ಟಾಫ್ ಅದು ಹೇಳ್ತೀನಿ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಬೇಡ. ಇಲ್ಲ ಅಂದ್ರೆ ಇದಿಲ್ಲ ಐಟಮ್ ನೆಕ್ಸ್ಟ್ ತರ್ಸ್ಕೊಳ್ಳಿ, ನೆಕ್ಸ್ಟ್ ಬ್ರಾಂಡ್ ಇದೆ ಅಂತ ಹೇಳಿ ಮಾಡಿ. ಯಾಕಂದಾಗ ಕ್ಲೈಂಟ್ ಒಳಗಡೆ ನೋಡಿ ರಿಯಾಕ್ಟ್ ಆಗೋದು ಬೇಡ. ಸೊ ಯಾವ್ದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಇಲ್ಲ ಅಂದಾಗ ಬೇರೆದ್ ಹೇಳಿ, ಸಜೆಷನ್ ಮಾಡಿ, ಇಲ್ಲ ವೆಯ್ಟ್ ಮಾಡಿ ತರಿಸ್ಕೊಟ್ಬಿಟ್ಟು ಅವ್ರಿಗೆ ಏನ್ ಬೇಕು, ಅವ್ರ ರಿಕ್ವೈರ್ಮೆಂಟ್ ಏನಿದೆ, ಅವ್ರು ಏನಕ್ಕೋಸ್ಕರ ಇಲ್ಲಿ ಗಂಟ ಹುಡ್ಕೊಂಡ್ ಬಂದಿದ್ದಾರೆ. ಸೊ ಅಮೌಂಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾನು ಇಲ್ಲೇ ಹೋಗ್ಬೇಕು, ಇಲ್ಲ ನಾನು ಏನ್ ಶೀಲೆ ಮಾಡಿಸ್ಕೊಬೇಕು ಅಂತ ಕೆಲವ್ರು ಕಸ್ಟಮರ್ ಇರ್ತಾರೆ. ಸೊ ಅವ್ರು ಏನ್ ಅನ್ಕೊಂಡಿರ್ತಾರೆ, ನಾವು ನಂಬಿಕೆ, ನಾವು ಬಿಸ್ನೆಸ್ ಅಂದ್ರೆ ಒಂದ್ ನಂಬಿಕೆ. ಅವ್ರು ಅನ್ಕೊಂಡಿರ್ತಾರೆ ಇಲ್ಲಿ ಬಂದು ಸರ್ವಿಸ್ ಮಾಡಿಸ್ಕೊಂಡ್ರೆ ಸೊ ಅವ್ರು ನಾವೇನ್ ಕೇಳ್ತೀವೋ ಅದನ್ನೇ ಅವ್ರು ಸರ್ವಿಸ್ ಕೊಡ್ತಾರೆ ಅಂತ. ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ತಾ ಇದೀನಿ, ಮುಂದಕ್ಕೂ 100% ಉಳಿಸ್ಕೊಂಡು ಹೋಗ್ತೀನಿ ಅಂತ. ಸೊ ನಿಮ್ಮ ಇನ್ಸ್ಟಾ ಪೇಜ್ ಎಲ್ಲ ಫಾಲೋ ಮಾಡಿ, ನಿಮ್ಮ ಸ್ಟೈಲ್ಸ್, ನಿಮ್ಮ ವಾಟೆವರ್ ನೀವ್ ಯಾವ್ದೆಲ್ಲ ಸೂಪರ್ ಆಗಿ ಮಾಡಿದ್ರು ಅದೆಲ್ಲ ನೋಡ್ಬೇಕಂದ್ರೆ ಯಾವ ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ? ಮೇಡಮ್ ನಾನು ಇನ್ಸ್ಟಾ ಪೇಜ್ ಅಲ್ಲಿ ಸ್ಟೈಲ್ ಎಲ್ಲ ಏನಿಲ್ಲ, ನಾನು ವರ್ಕ್ ಆಗ್ತಾ ಇರ್ತೀನಿ. ಇದೇ ನಮ್ಮ ಕೋಲಾರದ ENC ಅಂತ ಹೇಳ್ಬಿಟ್ಟು ಪೇಜ್ ಇದೆ. ಸೊ ಅದನ್ನ ಫಾಲೋ ಮಾಡಿ ನನ್ನ ವರ್ಕ್, ನಾನು ಡೈಲಿ ಏನೇನ್ ವರ್ಕ್ ಮಾಡ್ತಾ ಇರ್ತೀನಿ, ನ್ಯೂ ಬ್ರ್ಯಾಂಡ್, ನ್ಯೂ ಸ್ಟೈಲ್, ಈಗ ಯಾವ್ದಾದ್ರು ಹೊಸ ಫೇಶಿಯಲ್ ಬಂದು ಎಲ್ಲಾನು ಅದ್ರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದನ್ನ ಫಾಲೋ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಚೀವರ್ಸ್ ನ ಅಚೀವ್ಮೆಂಟ್ ಬಗ್ಗೆ ಮಾತಾಡಿದ್ರು. ಸೊ ಒಂದು ಸಲೂನ್ ಸೆಟಪ್ ಮಾಡೋದು ಎಷ್ಟು ಕಷ್ಟ ಆಗಿತ್ತು, ಬೇಸಿಕ್ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು, ಅಂಡ್ ಹಿ ಅಂಡ್ ಶಿ ಎಷ್ಟು ಶೈನ್ ಆಗ್ತಾ ಇದೆ ಅನ್ನೋದನ್ನ ಕೂಡ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್ ಫಾರ್ ಬೀಯಿಂಗ್ ವಿತ್ ಮೀ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಭಾವಿಸ್ತಾ ಮತ್ತೆ ನಾನ್ ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಹೀಗೆ ವಿಶೇಷವಾದಂತಹ ಇನ್ಫಾರ್ಮೇಶನ್ ಒಂದಿಗೆ. Until then, this is Adarshni signing off. Take care. Bye bye.